ಲಕ್ಷ್ಮೀ ರಮಣ ಗೋವಿಂದ. ಪ್ರಥಮದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥಿಸಿ ವಾಗ್ದೇವಿ ರಜಪ್ರಸಾದವನ್ನು ಮುಡಿಯ ಮೇಲಿರಿಸಿ ನನ್ನ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದಂಥ ಬೆಳಗುಳ ನಾರಾಯಣದಾಸರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರ ದೈವಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಪ್ರಾಜ್ಞ ಮಹನೀಯರಾದ ತಮ್ಮೆಲ್ಲರನ್ನೂ ಕೂಡ ಭಗವಂತನ ನಾಮಾಮೃತವೆಂಬ ಈ ಅಮೃತ ಪಾನಕ್ಕೆ ಸ್ವಾಗತವನ್ನು ಮಾಡ್ತಾ ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಿದ್ದಾರೆ ಬಂಧುಗಳೇ. ಏನಂದ್ರೆ, ಈ ಜಗತ್ತು ಯಾವುದರಿಂದ ಕೂಡಿದೆ? ಭ್ರಮೆಯಿಂದ ಕೂಡಿದೆ. ನಮಗೊಂದು ಭ್ರಮೆ. ಕಾರಣ ನಾನು, ನನಗೋಸ್ಕರ, ನನ್ನಿಂದಲೇ ಅನ್ನುವಂಥ ಭ್ರಮೆ ನಮ್ಮನ್ನ ಸದಾಕಾಲ ಕಾಡ್ತದೆ. ಅದಕ್ಕೆ ಮಹನೀಯರು ಹೇಳ್ತಾರೆ, ಬರೀ ಭ್ರಮೆಗಿಲ್ದಲ್ಲಿ ಕೆಡದಿರು ಮನೋಜ, ಬರೀ ಭ್ರಮೆಗಿಲ್ದಲ್ಲಿ ಕೆಡದಿರು ಮನೋಜ, ಪರವಸ್ತುವ ಮರೆತು ನನ್ನದು ಅಂತ ಸ್ವಂತದ್ದು ಯಾವ್ದಾದ್ರು ಇದೆಯಾ? ನಾವ್ ಯಾವತ್ತೂ ಹಂಗ ಅನ್ಕೊಳ್ಳೋಂಗೆ ಇಲ್ಲ. ಎಲ್ಲ ಯಾವುದು ನನ್ನದಲ್ಲ. ಕಟ್ಟಿದ ಮನೆ ನನ್ನದಲ್ಲ, ಗಳಿಸಿದ ಹಣ ನನ್ನದಲ್ಲ, ಸ್ವಂತದ್ದಾಗಿಸಿಕೊಂಡು ಎದೆ ತಟ್ಟಿ ಓಡಾಡುವ ಭೂಮಿ ನನ್ನದಲ್ಲ, ಕಟ್ಟಿಕೊಂಡವಳು ನನ್ನವಳಲ್ಲ, ಎತ್ತ ಮಕ್ಕಳು ಜೊತೆಗೆ ಬರುವುದಿಲ್ಲ, ಪ್ರಾಣ ಸ್ನೇಹಿತ ಪ್ರಾಣ ಹೋಗುವಾಗ ಜೊತೆಗೆ ನಿಲ್ಲಲಿಲ್ಲ. ಅದ್ಯಾವುದು ಬೇಡ. ನನ್ನ ದೇಹ ಕೂಡ ನನ್ನ ಜೊತೆಲಿ ಬರೋದಿಲ್ಲ. ಅದಕ್ಕೆ ಬರಿಭ್ರಮೆಯಿಂದ ಕೆಡದಿರೋ ಮನುಜ ಪರವಸ್ತುವ ಮರೆತು. ಯಾಕೆ ಬೇಕು ಅಣ್ತಮ್ಮಂದ್ರು? ಊರು ತುಂಬ ಬೇಕು ಅಣ್ತಮ್ಮರು. ಯಾಕೆ ಬೇಕು ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಗೆಲ್ಲುಕ್ ಬೇಕಷ್ಟೆ. ಜಾಸ್ತಿ ಅವರೇ ಗೆಲ್ತಾರೆ, ಅವ್ರ ಕಡೆಯವರೇ ಅಂತ ಗೆಲ್ಲುಕ್ ಬೇಕಷ್ಟೆ. ಅವ್ರು ಗೆಲ್ಸಕ್ಕೂ ಗೆಲ್ಲಿಸ್ತಾರೆ, ಒಂದ್ಸರಿ ಕಾಲು ಎಳೆದ್ಬಿಟ್ಟು ತೀರ್ಸಕ್ಕೂ ತೀರಿಸ್ತಾರೆ ಪುಣ್ಯಾತ್ಮ. ಈ ತುಂಬಾ ಒಳ್ಳೆ ಕೆಲಸ ಮಾಡು ಜನವ ಎಲೆಕ್ಷನ್ಲೇ ತೀರ್ಸುದು ಕೆಲವರು. 5 ವರ್ಷವೆಲ್ಲ ಆಡ್ತಿದ್ದ ಆಟವ ಮಾಡ್ತೀಂಬ ಈಗ ನೋಡುವೆ ಅಂತಾರೆ. ಅಂದ್ರೆ ಅರ್ಹತೆ ಯಾವುದು ಅಂತ ಈ ಗ್ರಾಮ ಪಂಚಾಯತ್ ಚುನಾವಣೆ, ನಾನು ಹಳ್ಳಿಯವನಾಗಿರೋದನ್ನ ನೋಡಿದ್ದೀನಿ. ಅರ್ಹತೆ ಯಾವುದು? ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕಾದ್ರೆ ವಿದ್ಯಾವಂತನಾಗಬೇಕಾಗಿಲ್ಲ, ಗುಣವಂತನಾಗಬೇಕಾಗಿಲ್ಲ, ಅವನು ಆದರ್ಶ ವ್ಯಕ್ತಿ ಏನಾಗಬೇಕಾಗಿಲ್ಲ. ಯಾರು ಸತ್ತೋರೆ ಹೆಣ ಎತ್ತಿದ್ರೆ ಸಾಕಪ್ಪ, ತಪ್ಪಲೆ ಗಿಪ್ಲೆ ತೊಳೆದ್ರೆ ಯಾವಾಗಲೂ ಬತ್ತಿದ್ದ ಅಂತ ಗೆಲ್ಲಿಸ್ತೀವಿ. ಅರ್ಹತೆ ಯಾವುದು ಅಂತ ಯೋಚನೆ ಮಾಡೋದಿಲ್ಲ ನಾವು. ಅದಕ್ಕೆ ಭ್ರಮೆ, ಯಾವುದನ್ನೋ ನಾವು ಭ್ರಮೆ ಅನ್ಕೋಬಾರ್ದಂತೆ. ಅದು ಬಿಟ್ರೆ ಯಾವುದು ನನ್ನದು? ಪತ್ತಿ ನನ್ನವಳ, ಪತ್ನಿ ನನ್ನವಳ. ಸತ್ತ ಕ್ಷಣಕ್ಕೆ ಎದೆ ಬಡಿದುಕೊಂಡು ಹೊತ್ತು ಕರೆವಳಲ್ಲದೆ ಪತ್ನಿ ಕೂಡ ನನ್ನೊಟ್ಟಿಗೆ ಬರುವಳಲ್ಲ. ಸಮಯ ಸಂದರ್ಭದಲ್ಲಿ ಪತಿಯೇ ಪ್ರತ್ಯಕ್ಷ ದೈವ, ನೀನೇ ಪ್ರಾಣ ಅಂತ ನೋಡಿ. ಹೆಣ್ಣು ಮಕ್ಕಳು ಗಂಡನನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಎಲ್ಲಾ ಸಮಯದಲ್ಲೂ ಅಲ್ಲ. ಅದು ನಮ್ಮ ಯಜಮಾನ್ರು ಸರಿ ಅಂತ ಎಲ್ಲ ಸಮಯದಲ್ಲೂ ಅಂತಾಳ ಅನ್ನೋದಿಲ್ಲ. ಕಾಯ ಚೆನ್ನಾಗಿರುವಾಗ, ಸಂಪಾದನೆ ಆಗುವಾಗ, ಅವಳು ಹೇಳ್ದೊಡವೆ ಮಾಡಿಸ್ಕೊಡುವಾಗ, ಮೊಬೈಲ್ ತಂದು ಕೊಡುವಾಗ, ಅಯ್ಯೋ ನನ್ನ ಗಂಡ ಚಿನ್ನಾರನ್ನ ಅಂತ. ವಯಸ್ಸಾದ್ಮೇಲೆ ಬಾಯಿ ಮುಚ್ಕ ಕೂತ್ಕೋಕಾಗೋಲ್ತೆ ನಿನಗೆ, ಕಯ್ಯ 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 ಅಂತೀಯಲ್ಲ. ಕಟ್ಕೊಂಡು ಸಾಯ್ದು ಬಂದದೆ ಅಂತಾಳ ಅವಳು. ಬದುಕಿದ್ದಾಗ ಬೋಯ್ಲಿ, ಸತ್ತಾಗೂ ಬೈತಾರೆ. ಯಾರೋ ಹೆಣ್ಮಗಳು, ಪಾಪ ಗಂಡ ತೀರ್ಕೊಂಡವನೇ. ಏನು 35 ವರ್ಷ ಆ ಗಂಡನಿಗೆ, ಪುಟ್ಟ ಮಕ್ಕಳು, ಹೃದಯಾಘಾತ ಆಗಿ ತೀರ್ಕೊಂಡ. ಆ ಹೆಣ್ಮಗಳು ಗೋಳಾಡ್ತಾಳೆ ನೋಡ್ಬೇಕು. ನೀನಿಲ್ದೆ ನನ್ನ ಬದುಕೇನಪ್ಪ, ನನ್ನ ಚಿನ್ನ, ನನ್ನ ರನ್ನ, ನನ್ನ ಬಂಗಾರ ನೀನು. ಹೂವ ನೋಡ್ಕೊಂಡು ನಂಗೆ ನೋಡ್ಕತ್ತಿದ್ದಲ್ಲೋ, ಚಂದ್ಕೊಂದಿನ ಬೈಲಿಲ್ಲ, ಚಂದ್ಕೊಂದಿನ ಹೊಡಿಲಿಲ್ಲ. ನಿನ್ನಂತ ಗಂಡ
ಭಗವಂತ ನೋಡ್ನಾರ್ದೆ ಕರ್ಕಬಿಟ್ನ ಹೊಟ್ಟೆ ಕಿಚ್ಗೆ, ನಮ್ಮಿಬ್ರು ಜೀವನ ನೋಡ್ನಾರ್ದೆ ಕರ್ಕಬಿಟ್ನ. ಅಯ್ಯೋ ದೇವ್ರೆ, ಆ ದೇವ್ರಿಗೂ ಶಾಪ ಆಗ್ತಾಳೆ, ಬಿದ್ದು ಒದ್ದಾಡ್ತಾಳೆ, ನಿನ್ಬಿಟ್ಟು ಬದುಕುವುದು ಹೆಂಗೆ, ನಿನ್ನ ಹೆಸಳಕಂಗೆ ಕಾಲ ಕಳಿಬೇಕು ನಾನು ಅಂತ. ಆ ಯಾರ್ಯಾರು ಶವ ನೋಡಕ್ ಹೋದು ಎಲ್ರು ಅಳೂರೆ, ಆ ಹೆಣ ನೋಡಲ್ಲ, ಅವಳು ಅಳುದ್ ನೋಡಳ್ತಿದ್ರು. ಏನ್ ಪ್ರೀತಿ ಗಂಡ ಹೆಂಡ್ತಿಗೆ ಅನ್ಕೊಂಡೆ. ನಾನು ನೋಡಿದೆ. ಆಮೇಲೆ ಮಣ್ಣು ಮಾಡಿದ್ರು, ತಿಥಿ ಆಯ್ತು, 2 ತಿಂಗಳು ಆಗಿರ್ಬೇಕು. ಮೊನ್ನೆ ಮದ್ದೂರು ತಾಲೂಕು ಆಫೀಸ್ ತಾವು ಕವರ್ ಹಿಡ್ಕ ನಿಂತಿದ್ಲ ಅವಕ್ಕ, ಅವನ ಹೆಂಡ್ತಿ. ಏನವ ಇಲ್ಲಿ ನಿಂತಿದ್ದಿ ಅಂದೆ. ಅಯ್ಯೋ ನನ್ ಗಂಡನ್ ತಿನ್ಕೊಳಕ್ ಖಾತೆ ಮಟ್ಟು ಮಾಡಿಸ್ತೇ ಓದಾಕನಪ್ಪ ಅವ್ನ ಬಾಯಿಗೆ ಮಣ್ಣಾಕ. ನಾನು ಮೊನ್ನಿಂದು ಸುತ್ತ ಅವನು ಇಲ್ಲಿ ಅಂದ್ಲವಳು. ಈಗ 3 ತಿಂಗಳಲ್ಲಿ ಚಿನ್ವೆ ರನ್ವೆ ನಾನು ಕರ್ಕೊ ಅಂಟೋದಲ್ಲೋ ಅಂತಿದ್ದವಳು. ಇದೇನವ ಹಿಂಗಂತಿ ಅನ್ನು ಕಾದದ. ಅವತ್ತು ಪರಿಸ್ಥಿತಿ ಹಂಗಿತ್ತು ಅಳ್ತಿದ್ಲವಳು, ಇವತ್ತೋಳು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ನಾವು ಯಾರನ್ನಾದ್ರೂ ಹೊಗಳಿದ್ರೆ, ಯಾರನ್ನಾದ್ರೂ ತೆಗಳಿದ್ರೆ ಅದು ಸಮಯ, ನಾನಲ್ಲ. ಆ ಸಂದರ್ಭ ಹಂಗೆ ಸೃಷ್ಟಿ ಮಾಡಿಬಿಡ್ತದೆ ನಮ್ಮನ್ನ. ಕೆಲವು ಸಲ ಅನಿವಾರ್ಯವಾಗಿ ಹೊಗಳ್ಬೇಕಾಗ್ತದೆ, ಹೊಟ್ಟೆ ಕಿಚ್ಚು ಹೊಗಳ್ಬೇಕಾಗ್ತದೆ. ಪಕ್ಷ ಅಂತ ನಿಂತಾಗ, ರಾಜಕೀಯ ಅಂತ ನಿಂತಾಗ ನಮ್ಮವ್ರು ಏನ್ ತಪ್ಪು ಮಾಡಿದ್ರು ನಮ್ಮಣ್ಣ ಮಾಡ್ಲಿ ಬಿಡು ಅಂತಾರೆ. ಅದೇ ವಿರೋಧವಾದಾಗ ಹಿಂಗ್ ಮಾಡಿದ್ರಲ್ಲ ಸರಿ ಅಂತೀವಿ. ಅಲ್ಲಿಗೆ ಸಮಯಕ್ಕೆ ತಕ್ಕಂತೆ ಬದಲಾಗ್ತಿದ್ದೀವಿ ನಾವು. ಪಕ್ಷ 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 ಬದುಕಿದ್ದಾಗ ಆ ಪಕ್ಷ, ಈ ಪಕ್ಷ, JDS ಪಕ್ಷ, ಕಾಂಗ್ರೆಸ್ ಪಕ್ಷ, BJP ಪಕ್ಷ, ಮರಿಗೋಡಂಗೆ ಈಗ ಪಿತೃಪಕ್ಷ. ಇದೊಂದೇ ಗ್ಯಾರಂಟಿ. ಬಾಕಿ ಕಡೆಲ್ಲ ಓಡಾಡ್ಬೋದು, ಇಲ್ಲಿ ಮಾತ್ರ ಎಲ್ಲ ಒಂದೇ ಪಕ್ಷಕ್ಕೆ ಹೋಗ್ಬೇಕು. ಇಲ್ಲಿ ಯಾವುದು ಬೇರೆ ಪಕ್ಷ ಇಲ್ಲ. ಈಗ ಹೋಯ್ತಾ ಇರೋದು ಪಿತೃಪಕ್ಷ. ಇನ್ಮೇಲೆ ಪ್ರತಿ ವರ್ಷಕ್ಕೊಂದು ಪಿತೃಪಕ್ಷ ಮಾಡಿಬಿಡೋದು ನಾವು. ಅದಕ್ಕೋಸ್ಕರ ಇವತ್ತು ಈ ಜಗದ ಜಂಜಾಟದಿಂದ ಮುಕ್ತರಾಗಿದ್ದಾರೆ. ಭ್ರಮಾಧೀನವಾದ ಬದುಕನ್ನು ತೊರೆದು ಬದುಕ್ತೋನೆ ಸಂತೋಷವಾಗಿರ್ತಾನಂತೆ. ನಾನು ಊರಿಗೆಲ್ಲ ಉಪಕಾರ ಮಾಡಿದೆ, ಊರೆಲ್ಲ ನನಗೆ ತಿರುಗಿ ಉಪಕಾರ ಮಾಡಬೇಕು ಅಂತ ಯಾರು ಬಯಸಿದ್ರೆ ತಪ್ಪದು. ಕಾರಣ ಭಗವಂತ ನನಗೆ ಕೊಡೋ ಶಕ್ತಿ ಕೊಟ್ಟವನೇ, ಕೊಡ್ತೀನಿ. ನನಗೆ ಬೇಡೋ ಬದುಕೇ ಬೇಡ ನನಗೆ, ಹಂಗಂತೆ ಕೇಳ್ಬೇಕು ದೇವರನ್ನ. ನಾನ್ಯಾಕೆ ಅದು ಬಯಸ್ಬೇಕು? ಯಾರಿಗೋ ಒಬ್ರಿಗೆ ಹುಷಾರಿಲ್ಲ, ಒಂದು ಬಾಟ್ಲ್ ರಕ್ತ ಬೇಕಿತ್ತು, ಹೋಗಿ ಕೊಟ್ಬಿಟ್ಟು ಬಂದೆ. ನಾನು ಕೊಟ್ಟನಲ್ಲ, ಅವನು ನಂಗೆ ರಕ್ತ ಕೊಡ್ಲಿ ಅಂದ್ರೆ ನಾನು ಮನಿಕಬೇಕು ಹೋಗಿ ಆಸ್ಪತ್ರೆಗೆ. ನಾ ಮಲ್ಕೊಳ್ಳೋದು ಬೇಡ, ರೋಗ ಬರುವುದೇ ಬೇಡ, ಅವ್ನು ಕೊಡುವುದೇ ಬೇಡ. ನಾನು ನಿನ್ಗೆ ಸಹಾಯ ಮಾಡಿದೆ ಅವತ್ತು, ನೀನ್ ನಂಗೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳೋದು ಬೇಡ, ನನಗೆ ಆ ಕಷ್ಟವೇ ಬರೋದು ಬೇಡ. ಅವನ್ಯಾರೋ ಭಿಕ್ಷೆ ತೊಗೊಂಡು ಬಂದು ಈಗ ಕೇಳ್ದ, ಅಲ್ಲಿ 20 ರೂಪಾಯಿ ಕೊಡು ಅಂದ, ಕೊಟ್ಟು ಕಳಿಸ್ತೆ. ಇನ್ನೊಂದು ನೀನು ಬಂದ್ಬಿಟ್ಟು ನೇರೊಳಗೆ ನಂಗೆ 20 ಕೊಡು ಅಂದ್ರೆ ಆಗ್ತದೆ ಅವಂತವ್ ನಾನು. ನನಗೆ ಆ ಬದುಕು ಬೇಡ. ಅದು ಭಗವಂತ ಕೊಡುವಂಗೆ ಇರು, ಕಡೆ ತನಕ, ಕಡೆ ತನಕ ಕೊಡುವಂತಿಡು. ಏನ್ ಕೊಡುವಂತಿಡು? ದುಡ್ಡಲ್ಲ, ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ, ಆಶ್ರಯವನ್ನ ಬೇಡಬಾರದಂತೆ. ಭಗವಂತ ಕೃಷ್ಣ ಕುಂತಿ, ಗಾಂಧಾರಿ, ಧೃತರಾಷ್ಟ್ರ, ವಿದುರ, ವಾನಪ್ರಸ್ಥಾಶ್ರಮಕ್ಕೆ ಹೊರಟ ನಿಂತ ಕೇಳದಂತೆ ಭಗವಂತ, ನಿಮಗೆ ಏನೇನು ವರ ಬೇಕು ಕೇಳಿ ಅಂತ. ಕುಂತಮ್ಮ ಕೇಳದಂತೆ, ನನ್ನ ಮಕ್ಕಳು 100 ಕಾಲ ನಗ್ನಗ್ತಾ ಇರ್ಲಿ ಅಂತ. ಧೃತರಾಷ್ಟ್ರ ಗಾಂಧಾರಿ ಕೇಳಿದ್ರಂತೆ, ಮುಂದಿನ ಜನ್ಮಕ್ಕಾದ್ರೂ ಒಳ್ಳೆ ಮಕ್ಕಳು ಕೊಡಪ್ಪ ಅಂತ. ವಿದುರನ್ ಕೇಳದ್ನಂತೆ, ನಿನಗೇನು ಬೇಕು ಅಂತ. ಅವನು ಕೇಳದ್ನಂತೆ ಒಳ್ಳೆ ವರ, ಅನಾಯಾಸೇನ ಮರಣಂ ವಿನಾ ದೈನ್ಯತೆ ಜೀವನಂ. ನನಗೊಂದು ವರ ಕೊಡು, ನೋವಿಲ್ದಂತ ಸಾವು ಕೊಟ್ಬಿಡು, ಸಾಯು ಕೊನೆ ತನಕ ಇನ್ನೊಬ್ಬರ ಮುಂದೆ ಕೈ ಚಾತ್ತಂಗೆ ಇಟ್ಬಿಡು, ನನ್ನ ಸಾಕು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದನ್ನ ಬಯಸ್ಬೇಕು. ನಾವು ಇನ್ನೊಬ್ಬರ ಆಶಯ ಸೇರ್ಬೇಕು, ಮಕ್ಕಳು ನಮ್ಮ ಸೇವೆ ಮಾಡಬೇಕು, ನಾವು ಮಲಿಕಂಕಾಲಕ್ಕೆ ಅವ್ರು ನೋಡ್ಕೋಬೇಕು. ಇವೆಲ್ಲ ಬೇಡ, ಮಲಗುವುದೇ ಬೇಡ, ಒದ್ದಾಡೋದೇ ಬೇಡ, ರೋಗವೇ ಬೇಡ. ಈ ಜೀವನ ಯಾಕೆ ಸಾಗ್ತಿದೆಯೋ ಹಾಗೆ ಮರಿಗೋಡ್ರಂಗೆ ಹೊರಟೋಗ್ಬಿಟ್ರೆ ಒಳ್ಳೇದು. ಅದಕ್ಕೋಸ್ಕರ ಶರಣರ ಗುಣವ ಮರಣದಲ್ಲಿ ಕಾಣೋದು ದೊಡ್ಡವರು. ಭ್ರಮೆಯನ್ನ ಬಿಟ್ಟು ನಾವು ಗುಣವಂತರಾಗಿ ಬದುಕೋಣ. ಪ್ರತ್ಯುಪಕಾರ ಬಯಸೋದೇ ಬೇಡ, ಉಪಕಾರ ಮಾಡುವಂಥ ಸ್ಥಿತಿಯಲ್ಲೇ ನಾವೆಲ್ಲರೂ ಕೂಡ ಬದುಕೋಣ ಅಂತೇಳಿ ಹೇಳ್ತಾ, ಈ ದಿವಸ ನಮ್ಮ ಏನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ನೆರಳೂರು ಗ್ರಾಮದ ಕೀರ್ತಿಶೇಷರಾದ ಚೆನ್ನಮ್ಮ ಕೆಂಪೇಗೌಡರ ಮಗನಾಗಿ ಹುಟ್ಟಿ, ಕೃಷಿಕನಾಗಿ, ಅನ್ನದಾತನಾಗಿ, ಮಣ್ಣಿನ ಮಗನಾಗಿ ಜಯಮ್ಮನ ಕೈ ಹಿಡಿದು ತುಂಬ ಸಂಸಾರವನ್ನು ನಡೆಸಿ ಸಾರ್ಥಕವಾದ ಬದುಕನ್ನು ಮುಗಿಸಿ ಮಹಾಮಹಿಮನಾದ ಅಂಕನಾಥೇಶ್ವರ ತಾಯಿ ಕುಂದೂರಮ್ಮನ ಪಾದ ಸೇರಲಿಕ್ಕೆ ಹೊರಟಿರ್ತಕ್ಕಂಥ ಮರಿಗೌಡರಿಗೆ ಸ್ವರ್ಗವಾಗಲಿ ಅಂತೇಳಿ ಈ ವೇದಿಕೆ ಮೂಲಕ ಧರ್ಮರಾಯನ ರಾಜಸೂಯಾಗದಲ್ಲಿ ಬರತಕ್ಕಂಥ ಪುರುಷಾಮೃಗ ಚರಿತ್ರೆ, ಮಹಾಶಿವಭಕ್ತನಾದಂಥ ಪುರುಷಾಮೃಗ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಪ್ರಪಂಚ ಲಯಕರ್ತನಾದಂಥ ರುದ್ರದೇವರು ಶಿವನು ಅವರಿಗೆ ಸದ್ಗತಿಯನ್ನು ಕರುಣಿಸ್ಲಿ ಅಂತೇಳಿ ಕಥಾ ಪ್ರಾರಂಭವನ್ನ ಮಾಡೋಣ. ಪಿತನು ಸ್ವರ್ಗವನ್ನು ಸೇರಲಿ
ವಿದ್ಯಾಭ್ಯಾಸಗಳೆಲ್ಲವೂ ಮುಗಿದ ಮೇಲೆ ಪಾಂಡವರಿಗಾಗಿ ಧೃತರಾಷ್ಟ್ರ ಭೀಷ್ಮನ ಅಣತಿಯಂತೆ ಇಂದ್ರಪ್ರಸ್ಥವನ್ನು ಕೊಟ್ಟ. ಆ ಇಂದ್ರಪ್ರಸ್ಥದಲ್ಲಿ ಮಯನಿರ್ಮಿತವಾದಂಥ ಭವ್ಯವಾದ ಅರಮನೆ. ಆ ಇಂದ್ರಪ್ರಸ್ಥವನ್ನ ಧರ್ಮರಾಯ ಆಳ್ತಾ ಇದ್ದಾನೆ, ಇತ್ತ ಹಸ್ತಿನಾಪುರವನ್ನ ಕೌರವಾದಿಗಳು ಆಳ್ತಾ ಇದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲ. ಭೀಮಾರ್ಜುನರು ಬಲಶಾಲಿಗಳಾದ ಭೀಮಾರ್ಜುನರು, ಸಾತ್ವಿಕರಾದ ನಕುಲ ಸಹದೇವರು, ದ್ರುಪದನಂದಿನಿ ದ್ರೌಪದಿ ಆನಂದವಾಗಿರುವಂತಹ ಸಮಯ. ಈಗಿರುವ ಸಂದರ್ಭದಲ್ಲಿ ಆ ಧರ್ಮರಾಯನ ಸನ್ನಿಧಾನಕ್ಕೆ, ಆಸ್ಥಾನಕ್ಕೆ ಪೂಜ್ಯ ಗುರುಗಳು, ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳಾದಂಥ ಬ್ರಹ್ಮಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ಹೇಗೆ ಬರ್ತಿದ್ದಾರೆ ಅಂದ್ರೆ, ಮಹತಿ ಎಂಬ ವೀಣೆಯನ್ನು ನುಡಿಸುತ್ತಾ, ಗತಿಗೆ ತಕ್ಕಂತೆ ತಾಳವನ್ನ ಹಾಕುತ್ತಾ, ಸ್ತುತಿಯಲ್ಲಿ ನಾಮಸ್ಮರಣೆ ಮಾಡುತ್ತಾ ಯಾವ ರೀತಿ ಬರ್ತಾ ಇದ್ದಾರೆ. ಪಾವನ ಚರಣ ಯೋಜಿತ ನಯನ, ಪಾವನ ಚರಣ ಯೋಜಿತ ನಯನ, ದುರಿತ ನಿವಾರಣ ಸಕಲ ಕಾರಣ, ಜಯ ಜಯ ಲೋಕಾವನ ನಾರಾಯಣ, ಜಯ ಜಯ ಲೋಕಾವನ. ಭಗವಂತನ ನಾಮಾಮೃತವನ್ನ ಆಡ್ತಾ ನಾರದ ಮಹರ್ಷಿಗಳು ಧರ್ಮರಾಯನ ಸಭೆಗೆ ಬಂದರು. ಬಂದಂತ ಗುರುಗಳನ್ನ ಯಥೋಚಿತವಾದ ಗೌರವ ಕೊಟ್ಟು ಪ್ರೀತ್ಯಾದರದಿಂದ ಬರಮಾಡಿ ಅವರನ್ನ ಉಚಿತಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಗಳಿಂದ ಪಾದಪೂಜೆ ಮಾಡಿ ವಿನಮ್ರತೆಯಿಂದ ಕೈ ಕಟ್ಟಿ ತಲೆ ತಗ್ಗಿಸಿ ನಿಂತನೋ ಧರ್ಮರಾಯ. ಗುರುಗಳ ಮುಂದೆ ಕೈ ಕಟ್ಟಿದ್ದಂತೆ ಧರ್ಮರಾಯ, ತಲೆ ತಗ್ಗಿಸಿ ನಿಂತ. ಮಹಾನುಭಾವ ತಲೆ ತಗ್ಗಿಸಿ ನಿಂತ. ನಾನು ಇಂದ್ರಪ್ರಸ್ಥವನ್ನ ಆಳ್ತಿದ್ದೇನೆ ಅನ್ನುವಂಥ ಯಾವುದೇ ಅಹಂಕಾರ ಅವನಲ್ಲಿಲ್ಲ. ಶಾಂತ ಸಮುದ್ರದಂತೆ, ಸತ್ಯದ ಉತ್ತುಂಗದಂತೆ, ಧರ್ಮದ ಸ್ತಂಭದಂತೆ ಧರ್ಮರಾಯ ಅಂದ್ರೆ ಅಂತವನು. ಉಸಿಯನಾಡದವನು, ಕಪಟ ಮಾಡದವನು, ಮದದಲೊಂದು ಕುಂದಣಿಸದವನು, ಯಾವತ್ತೂ ಸುಳ್ಳು ಹೇಳೋನಲ್ಲ, ಕಪಟ ಮಾಡದವನಲ್ಲ, ಮನಸ್ಸಲ್ಲೂ ಕೆಟ್ಟದ್ದು ಇನ್ನೊಬ್ರು ಬಯಸ್ತೋನಲ್ಲ, ಅವನೇ ಧರ್ಮರಾಯ ಅಂತ. ಅಂತ ಧರ್ಮರಾಯ ನಾರದ್ರ ಮುಂದೆ ತಲೆ ತಗ್ಗಿಸಿ ನಿಂತಿದ್ದಾನೆ. ಧರ್ಮಜ, ಎಲ್ಲವೂ ಕ್ಷೇಮವೇ, ಆನಂದವೇ ಅಂದ. ಅದಕ್ಕೆ ಧರ್ಮರಾಯ ಅಂದ, ಎಲ್ಲವೂ ಕ್ಷೇಮ ಸ್ವಾಮಿ, ಎಲ್ಲವೂ ಆನಂದ. ಇಂದ್ರಪ್ರಸ್ಥದಂತ ಪುಣ್ಯ ಭುವಿಯನ್ನು ಆಳಲು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ನಾನು, ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ನನ್ನ ಮನಸ್ಸು ಯಾವುದೋ ಒಂದು ವ್ಯಾಕುಲದಿಂದ ಕೊರಗುತ್ತಿದೆ ಸ್ವಾಮಿ. ನನ್ನ ಮನಸ್ಸು ಸದಾ ಚಿಂತೆಯಿಂದ ಕಳವಳಗೊಳ್ತಿದೆ ಸ್ವಾಮಿ. ಮಲಗಿದ್ರೆ ನಿದ್ರೆ ಬರ್ತಾ ಇಲ್ಲ, ಯಾರೋ ನನ್ನನ್ನು ಎಚ್ಚರಿಸಿದಂತೆ ಭಾಸವಾಗ್ತಿದೆ ಸ್ವಾಮಿ. ನೆಮ್ಮದಿ ಒಂದು ಮನಸ್ಸಿಗಿಲ್ಲ. ಕಾರಣ ಏನಿರಬಹುದು? ಅದಕ್ಕೆ ಆಗ ನಾರದ್ರು ಹೇಳ್ತಾರಪ್ಪ, ನಿಜ, ನೀನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಿನ್ನ ಮುಂದಿನ ಭವಿಷ್ಯ ಚಂದವಾಗಿರ್ಬೇಕು, ಅಂದ್ರೆ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು. ಇಷ್ಟು ಮಾತ್ರ ಯೋಚನೆ ಮಾಡ್ತೀನಿ ನೀನು. ಆದರೆ ಸತ್ಯವಾದ ವಿಚಾರ ಏನು ಗೊತ್ತೇನೋ ಧರ್ಮರಾಯ? ಏನ್ ಸ್ವಾಮಿ? ನೀನು ನೆಮ್ಮದಿಯಾಗಿರ್ಬೇಕಂದ್ರೆ ನಿನ್ನ ಪಿತೃಗಳು ಸ್ವರ್ಗದಲ್ಲಿ ನೆಮ್ಮದಿಯಾಗಿರ್ಬೇಕು. ನೀನೆಷ್ಟೇ ಶ್ರೀಮಂತನಾದ್ರೂ ನಿನ್ನ ನೆಮ್ಮದಿ ಇಲ್ಲ ಅಂದ್ರೆ ನಿನ್ನ ತಂದೆ ತಾಯಿ ತಾತ ಮುತ್ತಾತ ಸ್ವರ್ಗದಲ್ಲಿ ನೆಮ್ಮದಿ ಇಲ್ಲದೆ ಪ್ರೇತಗಳಾಗಿದ್ದಾರೆ. ಅವ್ರಿಗೆ ನೆಮ್ಮದಿ ಇಲ್ಲ ಅಂದ್ರೆ ನಿನಗಲ್ಲಪ್ಪ ನೆಮ್ಮದಿ. ಏನ್ ಸ್ವಾಮಿ ಈಗಂತೀರಿ? ನನ್ನ ಪಿತೃಗಳು ನೆಮ್ಮದಿ ಇಲ್ಲದೆ ಇದ್ದಾರೆ. ಯಾರು ಸ್ವಾಮಿ? ಸಂತನುವೆ, ಸತ್ಯವತಿ ದೇವಿಯೇ? ಯಾರು? ಅವರ್ಯಾರೂ ಅಲ್ಲ. ಮತ್ತೆ
ನಿನ್ನ ಪಿತನಾದಂಥ ಪಾಂಡುರಾಜ ಸ್ವರ್ಗವಿಲ್ಲದೆ ಅತ್ತ ಯಮಲೋಕದಲ್ಲಿ ಪ್ರೇತನಾಗಿದ್ದಾನೆ ಕಾಣೋ. ಧರ್ಮರಾಯ ಒಂದು ಕ್ಷಣಕ್ಕೆ ದಿಗ್ಭ್ರಾಂತನಾದ. ಏನು ಹೇಳ್ತಿದ್ದೀರಿ ಗುರುಗಳೇ? ನನ್ನ ಪಿತನಾದ ಪಾಂಡುರಾಜ, ಧರ್ಮಿಷ್ಠನು, ಧರ್ಮಪ್ರಭುವಾದ ಪಾಂಡುರಾಜ, ಅವನಿಗೆ ಸ್ವರ್ಗ ಇಲ್ಲವೇ? ನಳ ನೌಸಾದಿಗಳಿಗೆ ಸಿಕ್ಕಂತ ಸ್ವರ್ಗ ನಮ್ಮ ಅಪ್ಪನಿಗೆ ಸಿಗಬಾರದೆ? ಅಪ್ಪ, ಅದು ಸಿಗಬೇಕಾದ್ರೆ ಮಗನಾದವನು ಸರಿಯಾದ ಪಿಂಡ ಪ್ರದಾನ ಮಾಡಬೇಕಾಣೋ. ನಿಮ್ಮ ತಂದೆ ಸತ್ತದ್ದು ಕಾಡಲ್ಲಿ, ನೀವು ಚಿಕ್ಕ ಮಕ್ಕಳು. ಅವನು ಸತ್ತ ಮೇಲೆ ಅವನ ಅಂತಿಮ ಕ್ರಿಯೆಯನ್ನ ಆ ಋಷಿಮುನಿಗಳು ಮಾಡಿದ್ರು. ಅವನಿಗೆ ಪಿಂಡ ಪ್ರದಾನವನ್ನ ಪುತ್ರನಾದ ನೀನು ಮಾಡಬೇಕಿತ್ತು. ಪುಟ್ಟ ಮಗು ನೀನು, ನಿನಗೆ ಯಾರು ಹೇಳ್ಕೊಡ್ಲಿಲ್ಲ, ನೀನು ಮಾಡಿಲ್ಲ. ಅದಕ್ಕೆ ಈಗ ನಿಮ್ಮಪ್ಪ ಆ ಯಮಲೋಕದಲ್ಲಿ ಇದ್ದಾನೆ ಕಾಣೋ. ಆಗ ಧರ್ಮರಾಯ ಕಣ್ಣೀರಿಟ್ಟನಂತೆ, ಅಯ್ಯೋ ಶಿವನೇ, ಇದೇನಿದು? ಪಿತನಿಗಿಲ್ಲದ ನೆಮ್ಮದಿಯೋ ನನಗೆಲ್ಲಿಂದ ಬರಲು ಸಾಧ್ಯ? ಪಿತೃದೇವತೆಗಳಿಗೆ ತರ್ಪಣ ನೀಡದ ಪಾಪಿ ನಾನಾದೆ. ಅಕಟ ಕಟ ವಿಧಿಯೇನ ಬರೆದೆ ನನ್ನ ಹಣೆಯಲ್ಲಿ. ಅಕಟ ಕಟ ವಿಧಿಯೇನ ಬರೆದೆಯೋ ನನ್ನ ಲಲಾಟದಿ. ಎಲ್ಲ ಪಿತನಿಗೆ ಸ್ವರ್ಗವಿಲ್ಲವೇ? ಶಿವನೇ, ಪಿತನಿಗೆ ಗತಿಯಿಲ್ಲವೇ? ಅಕಟ ಕಟ ವಿಧಿಯೇನ ಬರೆದೆಯೋ ಎನ್ನ ಹಣೆಯಲ್ಲಿ. ಅಕಟ ಕಟ ವಿಧಿ ಏನ ಬರೆದೆಯೋ ಎನ್ನ ಹಣೆಯಲ್ಲಿ. ಧರ್ಮರಾಯನಿಗೆ ಸಹಜವಾಗಿ ದುಃಖವಾಯಿತು. ಅಲ್ಲ, ನಾವು ನೆಮ್ಮದಿಯಾಗಿದ್ದೀವಿ, ನಮ್ಮ ತಂದೆ ನೆಮ್ಮದಿ ಇಲ್ವಲ್ಲ, ನಮ್ಮ ಅಪ್ಪನಿಗೆ ನೆಮ್ಮದಿ ಸಿಕ್ಕಿಲ್ವಲ್ಲ, ನಮ್ಮ ಅಪ್ಪನೇ ಸ್ವರ್ಗಕ್ಕೆ ಹೋಗದೆ ಅದ ಮೇಲೆ ನಮಗೆ ಅಧಿಕಾರ ಇದ್ದೇನು ಬಂತು? ಈ ಹಣ ಅಂತಸ್ತು ಇದ್ದೇನು ಬಂತು? ವಜ್ರಾಭರಣಗಳಿದ್ದೇನು ಬಂತು? ಗುರುಗಳೇ, ದಯಮಾಡಿ ಕೃಪೆ ಮಾಡಿ, ನೀವು ಗುರುಗಳು ನನಗೆ ದಾರಿ ತೋರಿಸಿ ನಮ್ಮ ತಂದೆ ನಳ ನೌಷಾದಿಗಳಿಗಿಂತ ಮಿಗಿಲಾದ ಸ್ವರ್ಗದಲ್ಲಿ ಸ್ಥಾಪಿತವಾಗಬೇಕಾದ್ರೆ ಏನು ಮಾಡಬೇಕು ಹೇಳಿ ಸ್ವಾಮಿ? ಅದಕ್ಕೆ ನಾರದ್ರು ಹೇಳ್ತಾರೆ, ಚಿಂತೆ ಮಾಡಬೇಡ ಧರ್ಮರಾಯ, ಅದಕ್ಕೊಂದು ಮಾರ್ಗ ಇದೆ ಕಣಪ್ಪ. ಯಾವುದು? ನಿನ್ನ ತಂದೆ ರಾರಾಜಿಸುತ್ತಾ ಸ್ವರ್ಗವನ್ನ ಸೇರಬೇಕು ಅಂದ್ರೆ ನೀನು ರಾಜಸೂಯ ಯಾಗವ ಮಾಡು. ಎಲ್ಲರೂ ನಾರದ ಮುನಿಗಳು ತಾವು ರಾಜಸೂಯ ಯಾಗವ ಮಾಡು. ಎಲ್ಲರೂ ನಾರದ ಮುನಿಗಳು ತಾವು ಸಂತಸಗೊಂಡನು ಧರ್ಮಪ್ರಭುವು, ಸಂತಸಗೊಂಡನು ಧರ್ಮಪ್ರಭುವು. ಯಾಗವ ಮಾಡಲು ಮುಂದಾಗೆ ಧಮ ಸದಾ ಶಿವ, ಧಮ ಸದಾ ಶಿವ, ಧಮ ಸದಾ ಶಿವ, ಸಾಂಬ ಶಿವ, ಸಾಂಬ ಸದಾ ಶಿವ. ಸಂತೋಷ ಪಟ್ರಂತೆ ಧರ್ಮರಾಯರು. ಹೌದೇ? ಹಾಗಾದ್ರೆ ರಾಜಸೂಯಾಗ ಮಾಡಿದ್ರೆ ನಮ್ಮ ತಂದೆ ಸ್ವರ್ಗಕ್ಕೆ ಹೋಗ್ತಾರೇನು? ಹೌದು. ಆಗಿದ್ಮೇಲೆ ಮಾಡ್ತೇನೆ ಸ್ವಾಮಿ. ಯಾಕೆ ಮಾಡಬೇಕು? ಅಪ್ಪ, ನಿನ್ನ 4 ಸಹೋದರನ 4 ದಿಕ್ಕಿಗೆ ಕಳುಹಿಸು. ದಿಗ್ವಿಜಯವನ್ನ ಸಾಧಿಸಿ ಬರಬೇಕು. ಈ ದರೆಯ ರಾಜರನ್ನೆಲ್ಲ ಒಪ್ಪಿಸಬೇಕು. ಅದರಿಂದ ಗಳಿಸಿದಂತ ಅಪಾರ ದ್ರವ್ಯವನ್ನ ಸತ್ಪಾತ್ರರಿಗೆ ದಾನ ಮಾಡಬೇಕು. ಅನ್ನದಾನ ಮಾಡು, ಗೋದಾನ ಮಾಡು, ಭೂದಾನ ಮಾಡು, ಸುವರ್ಣದಾನ ಮಾಡು.
ಇವೆಲ್ಲ ಮಾಡೋದ್ರಿಂದ ಯಾರು ಅದನ್ನು ಪಡ್ಕೊಳ್ತಾರೋ ಯಾರೋ ಒಬ್ರು ಆಶೀರ್ವಾದ ಮಾಡ್ತಾರೆ. ನಾವು ಸಾವಿರಾರು ಜನಕ್ಕೆ ಅನ್ನ ಹಾಕೋ ಉದ್ದೇಶ ಏನು ಅಂದ್ರೆ, ಎಲ್ಲರೂ ಊಟ ಮಾಡಿದವರೆಲ್ಲ ಒಂದೇ ತರ ಮಾತಾಡಲ್ಲ. ಕೆಲವರು ಇನ್ನೊಂಚೂರು ಮಸಾಲೆ ಹಾಕ್ಬೇಕಾಗಿತ್ತು ಅಂತಾರೆ. ಇನ್ನು ಕೆಲವರು ಏನಪ್ಪ ಬಾಳ ಬದುಕಿದ, ಇನ್ನೊಂದು 25 kg ಹೆಚ್ಚಾಗಿ ಮಾಡ್ಸೋಕೇನಾಗಿತ್ತು ಅಂತ ಕೆಲವ್ರು ಅಂತಾರೆ. ಕೆಲವು ಹೆಂಗಸ್ ಅಂತಾರೆ ಇನ್ನೊಸಿ ಬೇಯಿಸ್ಬೇಕಾಗಿತ್ತು ಅಂತಾರೆ. ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಅನ್ಕತಾನೆ, ಸದ್ಯ ಹೊಟ್ಟೆ ಹಸಿತಿತ್ತು ಪುಣ್ಯಾತ್ಮರ ಅನ್ನ ಹಾಕಿದ್ರಲ್ಲಪ್ಪ ಅಂತ. ಅವನ ಮಾತೆ ಮರಿಗೋಡಂಗ್ ಸ್ವರ್ಗ ಅಂತ. ಅನ್ನ ತಿಂದ ಮನೆಗೆ ಅನ್ನೇ ಆಡಬಾರ್ದು. ಯಾರ್ದಾರ ಮನೆಗೆ ಊಟಕ್ಕೆ ಹೋದ್ರೆ ಅಲ್ಲಿ ಅವ್ರೇನೋ ಅನ್ನ ಹಾಕ್ಬಿಟ್ರು, ಅವ್ರ ಕರ್ಮ ಕಳಿಕ ಅನ್ನ ಹಾಕಿದ್ರು. ನಾವೇನ್ ಮಾಡ್ಬೇಕು? ಊಟ ಆದ್ಮೇಲೆ ಒಂದು ಮಾತು ಹೇಳ್ಬೇಕಂತೆ, ಅನ್ನದಾತೋ ಸುಖೀ ಭವ. ಈ ಮಾತು ಹೇಳ್ಬೇಕು ನಾವು. ಆದ್ರೆ ಜನ ಹಂಗೆ ಹೇಳಲ್ವೇ? ಈಗ ಅನ್ನ ಹಾಕ್ತವ್ರ ಮೇಲೆ ಅನ್ನೇ ಆಡೋಕ್ ಶುರು ಮಾಡ್ಬಿಟ್ಟು ಅವ್ರಿಗೆ. ನಾನು ತಿಥಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲೋ ಅನ್ಕೋಬಿಟ್ರೆ ಕೆಲವು ತಿಥಿಗೆ ಅಷ್ಟೇ, ಒಮ್ಮೆ ಸರಿ ಜ್ಞಾತಕ್ಕೂ ಇಲ್ಲ ಅಂತ. ಕೆಲವು ಪ್ರಾಜ್ಞರು ಹೊಸ ಮನೆ ಗೃಹ ಪ್ರವೇಶಕ್ಕೆ ಆಡಿಸ್ತಾರೆ, ದೇವಸ್ಥಾನ ಉದ್ಘಾಟನೆಗೆ ಆಡಿಸ್ತಾರೆ, ಊರ ಹಬ್ಬಕ್ಕೂ ಆಡಿಸ್ತಾರೆ. ಯಾರೋ ಮೈಸೂರಲ್ಲಿ ಮನೆ ಕಟ್ಟವನು ರಿಂಗ್ ರೋಡ್ ಪಕ್ಕ, ಅವನು 3 ತಿಂಗಳಿಂದ ಹೇಳಿದ್ದ, ಸ್ವಾಮಿ ನಿಮ್ಮ ಕತೆ ಎಲ್ಲ ಯೂಟ್ಯೂಬಲ್ಲಿ ಕೇಳಿದ್ದೀನಿ, ನನ್ನ ಮನೆ ಗೃಹ ಪ್ರವೇಶಕ್ಕೆ ಭಾವಗೀತೆ ಆಡಬೇಕು. ಆಡ್ತೀನಿ ಸ್ವಾಮಿ. ಕರ್ಸ್ಬಿಟ್ಟ ನನ್ನ. ಹೋಗಿ ಕುಂತ್ಕೊಂಡಾಗ ಹೇಳ್ದ ಅವನು, 40 ವರ್ಷ ಆಯ್ತು ಸ್ವಾಮಿ ಹಳ್ಳಿ ಬಿಟ್ಟು ಬಂದು, ಊರು ತುಂಬ ಸಾಲ, ಅದಕ್ಕೆ ಊರು ಬಿಟ್ಟು ಬಂದ್ಬಿಟ್ಟೆ. ನಾನು ಇಲ್ಲಿ ಬಂದ ಮೇಲೆ ಬಹಳ ಕಷ್ಟಪಟ್ಟೆ ಸ್ವಾಮಿ. ಮೈಸೂರಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಮೂಟೆ ಒತ್ತೆ, ಹೋಟ್ಲಲ್ಲಿ ಪ್ಲೇಟ್ ತೊಳೆದೆ, ಆಮೇಲೆ ಹೆಂಗೋ ಬಡತನದಲ್ಲಿ ಮದುವೆನೂ ಆಯಿತು, ಒಳ್ಳೆ ಹೆಂಡತಿ ಸಿಕ್ಕಿದ್ಲು, ಅವಳು ನನ್ನ ಮಾತಿಗೆ ತಕ್ಕಂಗೆ ನಡ್ಕೊಂಡ್ಲು, ಅವಳು ದುಡಿದ್ಲು. ಈಗ ಏನೋ ಒಂದು ಲೆಕ್ಕಾಚಾರಕ್ಕೆ ಮಕ್ಕಳೆಲ್ಲ ವಿದ್ಯಾವಂತರಾದ್ರು. ಅವತ್ತೇ ಈ ಸೈಡ್ ತಗೊಂಡಿದ್ದೆ ಸ್ವಾಮಿ, ಬರೀ 12,000 ಕೊಟ್ಟು ತಗೊಂಡಿದ್ದೆ. ಇವತ್ತಿದ್ದು 40 ಲಕ್ಷ. ಇದು 12,000 ಕೊಟ್ಟು ತಗೊಂಡು ಸೈಟ್, ಇವತ್ತು 40 ಲಕ್ಷ ಮನೆ ಕಟ್ಟಿದ್ದೀನಿ ಸ್ವಾಮಿ. ಮತ್ತೆ ಏನು ಬಸ್ಗಳು ಒಂದೇ ಅಲ್ಲ, ನಾನು ಮನೆ ಕಟ್ಬಿಟ್ರೆ ಆಯ್ತಾ? ಅವತ್ತಿನ ಕಾಲದಲ್ಲಿ 40 ವರ್ಷದಿಂದ ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕಾದವರು ನನಗೊಂದಷ್ಟು ಮನೇಲಿ ಮಜ್ಜಿಗೆ ಬಿಟ್ಟು ಕಳಿಸ್ತವ್ರು, ಮಜ್ಜಿಗೆ ಕೊಡ್ತಿದ್ರು ಅನ್ನ ತಿನ್ನೋಕೆ ನನ್ನ ಮನೇಲಿ. ಅವರೆಲ್ಲ ನಮ್ಮೂರು ಕರ್ಸೋದು ಬೇಡವಾ? ಅದಕ್ಕೆ ನಮ್ಮೂರಿಗೆ 3 ಬಸ್ ಕಳಿಸಿದ್ದೆ ರಾತ್ರಿ. ಊರ್ ಜನ ಎಲ್ಲ ಇಲ್ಲಿ ಅವ್ರು ನೋಡಿ ಸ್ವಾಮಿ, ಏನಾನಂದ. ನಿಜ ಅಲ್ವಾ? ಒಬ್ಬ ವ್ಯಕ್ತಿ ತನ್ನ ಬೆಳವಣಿಗೆ ಆದ್ಮೇಲೆ ಬಂದು ದಾರಿ ಮರಿಬಾರ್ದು. ಇವತ್ತು ಡೂಪ್ಲೆಕ್ಸ್ ಬಿಲ್ಡಿಂಗ್ ಕಟ್ಟಿರ್ಬೋದು, ಅವತ್ತು ಪಕ್ಕದ ಮೇಲೆ ಮಜ್ಜಿಗೆ ಇಸ್ಕೊಂಡ್ಬಂದು ಅನ್ನ ಉಣ್ತಿದ್ದ ಮರಿಕ್ ಹೋಗ್ಬಾರ್ದು ಮನುಷ್ಯ. ಹಾಗೆ ಅವ್ನು ಕರ್ಸವನ್ ಪಾಪ 3 ಬಸ್ಸಲ್ಲಿ ಜನ ಬಂದವರೆ, ಒಳ್ಳೆ ಅದ್ದೂರಿ ತಿಂಡಿ ಮಾಡಿಸೋನ್ 3-4 ಥರ ಇಡ್ಲಿ, ಪೊಂಗಲ್ಲು, ವಡೆ ಎಲ್ಲ ಅದೇ. ಮಧ್ಯಾಹ್ನ ಊಟನೂ 4-5 ಸ್ವೀಟು. ಊಟ ಆದ್ಮೇಲೆ ಒಂದೊಂದು ಗಿಫ್ಟ್ ಕೊಡ್ತಿದ್ರು ಸೀನಣ್ಣ. ಒಂದು ಬ್ಯಾಗು, ಒಂದು ಒಳ್ಳೆ ಬ್ಯಾಗು, ಸುಂದರವಾದ ಬ್ಯಾಗು. ಬ್ಯಾಗಲ್ಲಿ ಒಂದು ಸ್ಟೀಲ್ ಬಾಕ್ಸು, ಅದರೊಳಗೆ 5 ಸ್ವೀಟು, 2 ಬಾಳೆಹಣ್ಣು, 1-2 ಮೂಸಂಬಿ ಹಣ್ಣು ಕೊಡ್ತಿದ್ರು ಹೆಂಗಸ್ರಿಗೆ. ಗಂಡಸು ಅಲ್ಲೂ ಪಾಪಿ ನನ್ನ ಮಕ್ಕಳೇ ಗಂಡಸರು. 5,000 ಮುಯ್ಯಿ ಹಾಕಿದ್ರು, ಬ್ಯಾಗು ಇಲ್ಲ, ಬಕೆಟು ಇಲ್ಲ, ಏನು ಕೊಡೋ. ಅದೇನು ಹಣೆ ಬರ ಒತ್ತು ಕಾಸು ಹತ್ತಿದಾರೋ ಅನ್ನೊಂದು ಆಗೋಗ ಕೊಟ್ಟವ್ರೆ. ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾ ಇದ್ರು, ಸರಿಯಾಗಿ ಲೆಕ್ಕ ಹಾಕಿ. ಯಾಕೆಂದ್ರೆ ದುಬಾರಿ ಅದೊಂದು ಬ್ಯಾಗು, ಆ ಬಾಕ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 200 ರೂಪಾಯಿ ಆಗಿರ್ತದೆ. ಏನು 5-5 ಕೊಡೋಕ್ಕಾದದ? ಒಬ್ಬೊಬ್ರಿಗೆ ಒಂದೊಂದೇ ಕೊಡ್ತಿದ್ರು. ನಾನು ಕಾರ್ಯಕ್ರಮ ಮಾಡ್ತವನೇ, ಮುಂದೆ ಚೇರ್ಗಳಿದಾವೆ. ಅವಳು ಯಾರೋ ಒಬ್ಬ ಅಮ್ಮ ತಿಳ್ಕೊ ಬಂದವಳು, ಈ ಕೈಲಿ 5 ಆ ಕೈಲಿ 5. ಏನು ಕದ್ಕಂದೆ ಬಂದ್ಬಿಟ್ಲು, ಇಲ್ಲ ಕೊಟ್ರು, ಏನೋ ಕೊಡ್ಲಿ ಬಿಡಪ್ಪ, 10 ಇಲ್ದ 20 ಇಸ್ಕಲಿ. ಮುಂದೆ ಬಂದು ಕೂತವಳು ತಾಯಿ, ಊಟನೂ ಮಾಡಕ್ಕೆ ಬಂದು ಮುಂದೆ ಕೂತವಳೆ. ಪಕ್ಕದಲ್ಲಿ ಒಬ್ಳು ಕೂತಿದ್ಲೆ, ಅವಳ ಜೊತೆಲಿ ಮಾತಾಡ್ತಾ ಇದ್ಲು. ನೋಡ್ಬೇಕು, ಸಾಕಿ ಏನಾಕ ಇವನ್ ಮನಾಳಾಗ ಮನೆ ಹೆಂಗ್ ಕಟ್ಟವ್ ನೋಡು. ಅಲ್ಲ, ಅವ್ರು ಕಳಿಸಿರು ಬಸ್ ಎಲ್ಲ ಬಂದವಳೆ. ಬೆಳಗ್ಗೆ ನಾಷ್ಟನೂ ಮಾಡಿ ಅವ್ರ ಮಲ್ಲೆ ಒಂದ್ ಮಂಕ್ರಿ ಅನ್ನನೂ ಉಂಡವಳೆ. ಒಂದಲ್ಲ ಅಂತ 10 ಬ್ಯಾಗ್ ಬೇರೆ ತಂದವಳೆ. ತಿರ್ಗಾ ಇವನ್ ಮನೆ ಹಾಳಾಗ ಮನೆ ಹೆಂಗ್ ಕಟ್ಟವ್ ನೋಡು ಅಂತ. ನನಗೆ ಅಂತ ಕೋಪ ಬಂತು ಅಂದ್ರೆ, ಏನವ ಈ ಬುದ್ಧಿ ಕಲ್ತವ್ರ ಜನ. ತಿರ್ಗಿ ಮುಂದುವರ್ಸಂತಾಳೆ, ಒಳಾಕ್ ಹೋಗಿದ್ದೆ, ಲಿಫ್ಟ್ ಹೋದೆ ಕಣವ. ನೆಲದಲ್ಲಿ ಮಕ ಕಾಣ್ತದೆ, ಅದು ಎಷ್ಟು ಕೊಟ್ಟು ಹಾಕ್ಸಿದಾರೋ ಟೈಲ್ಸ. ಆಳ್ದೇವ್ರು ಕೊಟ್ಟೋರ್ಗೆ ಕೊಡ್ತಾನಲ್ಲವ, ನಮ್ಗೇನು ಕೊಡಲ್ಲ ಅಂತಾಳೆ. ಇವಳಿಗೆ ಎಲ್ಲಿ ಕೊಡ್ತಾನೆ ಈ ಬುದ್ಧಿ ಕಲ್ತೊಳಗೆ? ಎಲ್ಲಪ್ಪ ಕೊಟ್ಟನು? ಅಲ್ಲ, ನಾನು ಹೋಗಿರೋದು ಯಾರ ಮನೆಗೆ? ಅವ್ರು ಕರೆದವ್ರು ನನ್ನ. ಯಾಕೆ ಕರೆದ್ರು? ನೀವು ನಮ್ಮ ಬಂಧುಗಳು, ನೀವು ನಮ್ಮ ಹಿತೈಷಿಗಳು, ನಮ್ಮ ಮನೆಗೆ ಬನ್ನಿ ಅಂತ ಕರೆದ ಮೇಲೆ ಅವ್ರ ಶತ್ರುಗಳಲ್ಲ ನಮಗೆ? ಅಥವಾ ಅವ್ರ ಸಂಪಾದನೆಗೆ ಅವರೇ ಹೊಣೆ. ಧರ್ಮದಲ್ಲಿ ಮಾಡಿದ್ರೆ ಸಂತೋಷ ಅನುಭವಿಸ್ತಾರೆ, ಕರ್ಮದಲ್ಲಿ ಮಾಡಿದ್ರೆ ದುಃಖನೂ ಅನುಭವಿಸ್ತಾರೆ. ನಮಗೆ ಯಾಕೆ ಬೇಕದು? ಅನ್ನ ತಿಂದ ಮನೆಗೆ ಅನ್ಯಾಯ ಯಾವತ್ತೂ ಆಡಬಾರ್ದು. ತುತ್ತು ತಿಂದ ಮನೆಗೆ ಮಿತ್ ಯಾವತ್ತೂ ಆಗಬಾರ್ದು. ಹಾಲು ಕೊಟ್ಟವ್ರ ಮನೆಗೆ ವಿಷ ಯಾವತ್ತೂ ಹಾಕಬಾರ್ದು. ಅದು ಅವ್ರವ್ರ ಕರ್ಮ. ಓದುವ, ಊಟ ಮಾಡಿದ್ವಾ, ಅನ್ನದಾತೋ ಸುಖೀ ಭವ. ಅನ್ನ ಹಾಕಿದ ಪುಣ್ಯಾತ್ಮ, ಇದು ಬೆಳೆದಂತ ರೈತ, ನಮ್ಮ ರಕ್ಷಣೆ ನಿಂತಿರುವಂತ ಯೋಧ, ಇವರೆಲ್ಲ ಚೆನ್ನಾಗಿರ್ಲಿ ಕಣಪ್ಪ ಅಂತ ಬಯಸಬೇಕು. ಮನುಷ್ಯತ್ವದ ಲಕ್ಷಣ.
ಹೇಳಿದ್ರು ನಾರದ್ರು ಏನಂತ, ಅನ್ನ ಹಾಕು, ಲಕ್ಷಾಂತರ ಜನಕ್ಕೆ ಅನ್ನ ಹಾಕು, ಯಾರ ಬಾಯಿಂದ ಬಂದ ಅರಕೆ ನಿಮ್ಮ ಅಪ್ಪನಿಗೆ ಸ್ವರ್ಗದ ಮಾರ್ಗ ತೋರಿಸ್ಬೋದು. ನಿನ್ನ ರಾಜನಾಗಿರ್ಬೋದು, ನೀತಿಂದ್ರ ಆಗುವುದಿಲ್ಲ, ದಾನ ಧರ್ಮಾದಿಗಳನ್ನ ಮಾಡು ಅಂದ್ರು. ಒಪ್ಪಿದ ಧರ್ಮರಾಯ ಭಗವಂತನ ಕೃಷ್ಣನ ಮುಂದಾಳತ್ವದಲ್ಲಿ ಆ ಯಾಗವನ್ನು ಮಾಡಲಿಕ್ಕೆ ಮುನ್ನಾಗಿದ್ದಾನೆ. ಸಂತೋಷವಾಗಿ 4 ದಿಕ್ಕಿಗೂ 4 ಸಹೋದರರು ಹೊರಟಿದ್ದಾರೆ. ಮಾಗಧಾಧಿಪತಿಯಾದ ಜರಾಸಂಧನ ವಧೆಯೊಂದಿಗೆ ಸಮಸ್ತ ಪೃಥ್ವಿಯ ರಾಜರು ಧರ್ಮರಾಯನ ಆಳ್ವಿಕೆಯನ್ನು ಒಪ್ಪಿದ್ದಾರೆ. ಎಲ್ಲ ಅಪಾರವಾದಂಥ ಧನ ತಂದ್ರು. ಒಂದೊಂದು ದಿಕ್ಕಿಗೆ ಒಬ್ಬೊಬ್ರು, ನಕುಲ ಒಂದು ದಿಕ್ಕಿಗೆ, ಸಹದೇವ ಒಂದು ದಿಕ್ಕಿಗೆ, ಭೀಮ ಒಂದು ದಿಕ್ಕಿಗೆ ಹೋದ. ಆದರೆ ಆ 4 ಸಹೋದರರಲ್ಲಿ ಅತಿ ಹೆಚ್ಚು ಧನವನ್ನ, ಅಂದ್ರೆ ಚಿನ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲ ಜಾಸ್ತಿ ತಂದವನು ಯಾರು? ಅರ್ಜುನ. ಅದಕ್ಕೆ ಅವನಿಗೆ ಹೆಸರು ಧನಂಜಯ ಅಂತ. ಹೆಚ್ಚು ಹಣ ತಂದ. 4 ಜನ ಹೋದ್ರು 4 ದಿಕ್ಕಿಗೆ. ಆದ್ರೆ ಅರ್ಜುನ ಮಾತ್ರ ಅಪಾರವಾದ ಧನರಾಶಿ ತಂದದ್ರಿಂದ ಧನಂಜಯ ಅಂತ ಕರೆದ್ರು. ಎಲ್ಲ ತಂದ ಮೇಲೆ, ಎಲ್ಲಾ ರಾಜರನ್ನು ಒಪ್ಪಿಸಿದ ಮೇಲೆ ಯಾಗ ಪ್ರಾರಂಭ ಆಗಬೇಕು. ಸ್ವತಃ ಕಂಕಣಧಾರಿಯಾಗಿ ಮಹನೀಯನಾದಂತಹ ಧರ್ಮರಾಯ ನಿಂತಿದ್ದಾನೆ. ಅಪಾರವಾದಂತಹ ಬಂಧು ಬಳಗವನ್ನ ಬರಮಾಡಿದ್ದಾನೆ. ಎಲ್ಲರೂ ಬರ್ತಾ ಇದ್ದಾರೆ. ಸಾಧು ಸಂತರು ಬರುತಿಹರು, ಮುನಿಪುಂಗವರು ಆಗಮಿಸೆ. ಕುಲಪುರೋಹಿತ ಸೌಮ್ಯರಾದಿಯಾಗಿ ಬ್ರಹ್ಮರ್ಷಿಗಳಾದೆಂದು ಬಂದಿತು ದೂರಿ. ಎಲ್ಲರೂ ಸಾಮಂತರಾಜರು, ಮುನಿಪುಂಗವರು, ಸಾಧು ಶರಣರು, ಅಘೋರಿಗಳು, ನಾಗಾ ಸಾಧುಗಳು ಎಲ್ಲರೂ ಯಾವ ರೀತಿ ಈಗ ಕುಂಭಮೇಳಕ್ಕೆ ಸೇರೋರೆಲ್ಲ. ಪ್ರಯಾಗ್ರಾಜ್ನಲ್ಲಿ ಇವತ್ತು ಮೌನಿ ಅಮಾವಾಸ್ಯೆ, 10 ಕೋಟಿ ಜನ ಸ್ನಾನ ಮಾಡ್ತಾರೆ ಅಂತ. 10 ಕೋಟಿ ಜನ ಸ್ನಾನ ಮಾಡ್ತಾರೆ, ಪುಣ್ಯ ಸ್ನಾನ ಮಾಡ್ತಾರೆ. ಸಮುದ್ರ ಮಂತ್ರ ಮಾಡುವಾಗ ಉದ್ಭವಿಸಿ ಬಂದ ಅಮೃತದ ಬಿಂದುಗಳು 4 ಈ ಭರತ ಭೂಮಿ ಮೇಲೆ ಬಿದ್ದುವು. ಆ ನದಿ ತಟದಲ್ಲಿ ಇವತ್ತು ಎಲ್ಲ ಕಡೆ ಪ್ರಯಾಗ್ರಾಜ್ನಲ್ಲಿ ಅಲ್ಲೆಲ್ಲ ಸ್ನಾನ ನಡೀತಾ ಇದೆ. ಅಲ್ಲೆಲ್ಲ ನೋಡ್ಬೇಕು ವೈಭವ. ಅಂತವ್ರು ಬಂದಾಗ ಯಾರಾದ್ರೂ ಸ್ವಾಮೀಜಿಗಳು ಗ್ರಾಮಕ್ಕೆ ಬಂದ್ಬಿಟ್ರೆ ನೋಡೋಕೆ ಒಂದು ಚಂದ. ಅವ್ರನ್ನ ಕಣ್ ತುಂಬ್ಕೊಳ್ಬೇಕು, ಅವ್ರ ಆಶೀರ್ವಾದ ಪಡ್ಕೊಳ್ಬೇಕು. ಅಲ್ಲಿವಾಗ 40 ಕೋಟಿಯಷ್ಟು ಜನ ನಾಗ ಸಾಧುಗಳು, ಅಘೋರಿಗಳು ಎಲ್ಲರೂ ಬಂದವ್ರೆ. ಆದ್ರೆ ಓದೋರು ಎಲ್ಲರೂ ರುದ್ರಾಕ್ಷಿ ಮರ ವೆಣ್ಣು ನೋಡ್ತಾ ಕೂತವ್ರೆ. ಕಣ್ ಚೆನ್ನಾಗವೆ, ಮೋನಾಲಿಸ ಸಖತ್ತಾಗವಳೆ. ಏನು ಬುದ್ಧಿ ಕಲ್ತವ್ರ ಪುಣ್ಯಾತ್ಮರು. ಅಲ್ಲಿ ಅಘೋರಿಗಳು ನೋಡ್ತಿಲ್ಲ, ನಾಗ ಸಾಧುಗಳು ನೋಡ್ತಾ ಇಲ್ಲ, ನೋಡ್ಬೇಕಾದ್ ನೋಡ್ತಿಲ್ಲ, ಎಲ್ಲೋ ನೋಡುದು. ಈ ಜಾತ್ರೆ ಬಂದು ಪಿಪಿ ಬೂದು ಐಕ್ಲಾದಂಗೆ ಆಗೋದ್ರು. ನಮ್ಮೂರ್ ಜಾತ್ರೆಯಲ್ಲಿ ಪಿಪಿ ಬೂದು ಐಕ್ಳು ಒಂದೇ, ಕುಂಭಮೇಳಕ್ಕೆ ಹೋಗಿ ಮೊನಾಲಿಸನ್ ಫೋಟೋ ಹೊಡಿರು ಒಂದೇ ಆಗೋದು. ಜಾತ್ರೆಯಲ್ಲಿ ನೋಡಿ 8-10 ಐಕ್ಳು ಇರ್ತವೆ, ಎಲ್ಲ ಪಿಪಿ ಹಿಡ್ಕೊಬಿಡ್ತವೆ. 1 ಹೆಣ್ಣು ಚೆನ್ನಾಗಿರೋ ಕೊಯ್ಯೋ 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 ಅಂತ ಇಂಚರೆ ಹೋಗುದು ಹುಚ್ಚತ್ತಂಗ. ಎಲ್ಲಿ ಗಂಟು ಹೋಯ್ತಾರೋ, ಮನೆ ಗಂಟು ಹೋಯ್ತಾರ, ವೆಂಡ್ ರಪ್ಪನ ಬಾಕ್ಲು ಹಚ್ಕತ್ಲೆ ಬಾಯಿ ಮುಚ್ಕ ವಾಪಸ್ ಬರ್ತಾರೆ. ನಾವು ಓದದ್ದೆಲ್ಲಿಗೆ? ಚೇಷ್ಟೆ ಯಾಕದು? ಏನಯ್ಯ, ಎಷ್ಟು ಕಾಮ ಇದೆಯಯ್ಯ ನಿನಗೆ? ಅದೆಷ್ಟಿದೆಯಯ್ಯ? ಅದೇನು ಮಾಡಬಲ್ಲೆ ನೀನು? ಮನ್ಸಲ್ಲಿರೋ ಆಸೆ ಎಲ್ಲ ಬಿಚ್ಚಿಬಿಟ್ರೆ ರಾಕ್ಷಸರಾಗೋಯ್ತಾರೆ ಎಲ್ರೂ. ಮನ್ಸನ ಆಸೆ ಯಾರು ಹಿಡಿತದಲ್ಲಿ ಇಟ್ಟವನೇ ಅವನೇ ಮನುಷ್ಯ ಪ್ರಪಂಚದಲ್ಲಿ. ಯಾಕೆ ಮಾತೇಳಿದೆ ಅಂದ್ರೆ, ಹಸ್ತಿನಾಪುರಕ್ಕೂ ಕೂಡ ಇವತ್ತು ಕುಂಭಮೇಳಕ್ಕೆ ಹಾಗೆ ಸೇರಿದ್ರು ಸಾಧು ಶರಣರು, ಅಘೋರಿಗಳು, ನಾಗಾ ಸಾಧುಗಳು. ಹಾಗೆ ತುಂಬಿ ತುಳುಕಾಡ್ತಾ ಇದೆ. ಎಲ್ಲರೂ ಕಲಿತ ಮೇಲೆ ಒಬ್ಬಿಬ್ರಲ್ಲ, ಲಕ್ಷಾಂತರ ಜನ ಬಂದ್ರು. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಉಳಿದುಕೊಳ್ಳಿಕ್ಕೆ ಛತ್ರಗಳಿಗೆ ಕೊರತೆ ಇಲ್ಲ, ಅನ್ನ ದಾಸೋಹಕ್ಕೆ ಕೊರತೆ ಇಲ್ಲ, ಕೊಡ್ಲಿಕ್ಕೆ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಪಚ್ಚೆ, ಗೋಮೇಧಿಕ, ಅವಳ ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಒಂದು ಸಮಸ್ಯೆ ಬಂತು. ಯಾವುದು? ನೈರ್ಮಲ್ಯದ ಸಮಸ್ಯೆ, ಶುಚಿತ್ವದ ಸಮಸ್ಯೆ ಬಂತು.
ನೋಡಿ, ನಾವು ಯಾವುದೇ ಕಾರ್ಯ ಮಾಡಬಹುದು, ಶುಚಿತ್ವ ಬೇಕು, ನೈರ್ಮಲ್ಯವಾಗಬಾರದು. ಅದರಲ್ಲೂ ಮುಖ್ಯವಾಗಿ ಪಿತೃ ಕಾರ್ಯ ಮಾಡುವಾಗ, ದೇವ್ರ ಕಾರ್ಯ ಮಾಡುವಾಗ ಎಂಜಲು ಏನೋ ನಡೀತದೆ. ಆದರೆ ಪಿತೃ ಕಾರ್ಯ ಮಾಡುವಾಗ ಬಾಯಿಗೆ ಒಂದು ಬಟ್ಟೆ ಕಟ್ಕೊಂಡು ಎಡೆ ಇಡಬೇಕು ನಾವು. ನೋಡಿ, ಮನೆಯಲ್ಲಿ ಪಿತೃಪಕ್ಷ ಮಾಡುವಾಗ ಬಟ್ಟೆಗೆಲ್ಲ ಧೂಪ ಹಾಕುವುದು ಅದೊಂದು ಉದ್ದೇಶಕ್ಕೆ, ಎಂಜಲು ಆಗಬಾರದು, ಅಶುಚಿತ್ವ ಆಗಬಾರದು ಅಂತ. ಈಗ ಇಷ್ಟೊಂದು ಜನ ಬಂದ ಮೇಲೆ ಅದು ಹೆಂಗಪ್ಪ ಅಲ್ಲಿ ಶುಚಿತ್ವ ಕಾಪಾಡೋದು? ಧರ್ಮರಾಯನಿಗೂ ಹೊಸ ಚಿಂತೆ ಶುರುವಾಯಿತು. ಕುಲಪುರೋಹಿತರಾದ ದೊಮ್ಮಿರು ಹೇಳ್ತಿದ್ದಾರೆ, ಧರ್ಮಜ, ನೀನೇನೋ ಬಹಳ ಕಷ್ಟಪಟ್ಟು ಯಾಗ ಮಾಡುತ್ತಿದ್ದಿ. ನಿಮ್ಮ ತಂದೆ ನಳನ ಔಷಾದಿಗಳಿಗಿಂತಲೂ ಅಧಿಕವಾದಂತಹ ಸ್ವರ್ಗಸ್ಥಾನವನ್ನು ಸೇರಬೇಕು ಅಂತ ನೀನು ಬಯಸಿದ್ದಿ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಲಕ್ಷೋಪಲಕ್ಷ ಜನ ಬಂದು ಸೇರಿದ್ದಾರೆ. ಈಗ ಯಾಗ ಏನೋ ಮಾಡೋಣ, ಆದ್ರೆ ಎಚ್ಚರ, ಯಾಗಕ್ಕೇನಾದರೂ ಎಂಜಲಾದಿ ಸೂತಕಗಳು ತಗಲಿದ್ರೆ ಏನು ಯಾಗ ಮಾಡೋ ಪ್ರಯೋಜನ ಇಲ್ವಲ್ಲಪ್ಪ. ಧರ್ಮರಾಯ ಅಂದ, ಅಲ್ಲ ಸ್ವಾಮಿ, ಒಬ್ರೋ ಇಬ್ಬರೋ 100 ಜನವೋ ಆದ್ರೆ ಏನೋ ಶುಚಿತ್ವ ಕಾಪಾಡ್ಕೊಳ್ಬಹುದು, ಮುಟ್ಟುತಟ್ಟಾಗಬಾರದು, ಎಂಜಲಾಗಬಾರದು ಅಂತ. ಈ ಲಕ್ಷಾಂತರ ಜನ ಬಂದಿದ್ದಾರೆ, ಇಲ್ಲಿ ಯಾರನ್ನ ಗಮನಿಸೋಣ ನಾವು? ಈ ಪ್ರದೇಶವನ್ನ ಅದ್ಯಾಗೆ ಶುಚಿಯಾಗಿಡೋಣ? ಇಡೀ ಹಸ್ತಿನಾಪುರವನ್ನ ಅದ ಹೆಂಗ್ ಶುಚಿಯಾಗಿಡೋದು ನಾವು? ಅದಕ್ಕೆ ದೌಮ್ಯರು ಹೇಳಿದ್ರು, ಆಗೊಂದು ವೇಳೆ ಯಾಗ ಮಾಡಿಯೂ ಯಾರಿಂದಲಾದ್ರೂ ಲೋಪವಾದ್ರೆ ಯಾಗಕ್ಕೆ ಫಲ ಇಲ್ಲ ಅಂದ್ರೆ ಏನ್ ಮಾಡೋ ಸ್ವಾಮಿ ಈಗ? ಅದಕ್ಕೆ ದೌಮ್ಯರು ಹೇಳ್ತಾರೆ, ಯಾಕಪ್ಪ ಯೋಚನೆ ಮಾಡ್ತೀವಿ? ಪಾಂಡವರ ತಲೆ ಕಾಯುವುದೇ ನನ್ನ ಧರ್ಮ ಅಂತ ಒಬ್ಬಿದ್ದಾನಲ್ಲೋ ಭಗವಂತ ಕೃಷ್ಣ, ಅವನು ಕರಿ, ಏನಾದ್ರೂ ಹೇಳ್ತಾನೆ, ಉಪಾಯ ಮಾಡ್ತಾನೆ ಅಂದ್ರೆ ಆ ಧರ್ಮಜ ಭಕ್ತಿಯಿಂದ ಕುಳಿತು, ಕೃಷ್ಣ ಬಾರೋ ಕೃಷ್ಣಯ್ಯ, ರಮಣ ಗೋವಿಂದ. ಭಕ್ತರ ಕೋರಿಕೆಗೆ ಮನಸೋತು ಭಗವಂತ ತಟ್ಟನೆ ಪ್ರತ್ಯಕ್ಷನಾದ. ಯಾವತ್ತು ಪರಮಾತ್ಮ ಬರೋದು ಭಕ್ತರ ಕೋರಿಕೆಗೆ. ನಮ್ಮ ಭಕ್ತಿ ಸರಿಯಾಗಿದ್ರೆ ಭಗವಂತ ಬರ್ತಾನೆ. ಆಗೆಲ್ಲ ದ್ವಾಪರಾಗದಲ್ಲಿ ತ್ರೇತಾಯುಗದಲ್ಲಿ ನೇರವಾಗಿ ಬರ್ತಿದ್ದ. ಈಗ ನಾವು ಕರೀದರು ಮೈ ಮ್ಯಾಗ ಬಂದು ಹೋಯ್ತಂಗೆ. ಕೆಲವ್ರಿಗೆ ಉತ್ಸವ ಮಾಡುವಾಗ ದೇವ್ರು ತರುವಾಗ ಕೆಲವ್ರಿಗೆ ಟಮಟೆ ಸೌಂಡ್ ಕೇಳಿದ್ರೆ ದೇವ್ರು ಬರ್ತದೆ, ಕೆಲವ್ರಿಗೆ ಧೂಪ ಹಾಕ್ಬಿಟ್ಟು ದೇವ್ರು ಬರ್ತದೆ, ಕೆಲವ್ರಿಗೆ ಯಾರನ್ನಾರು ಸ್ವಲ್ಪ ಹೆಂಗಸ್ರುಗಳು ನೋಡ್ಬಿಟ್ಟು ದೇವ್ರು ಬರೋ ಶುರುವಾಗ್ಬಿಟ್ಟದೆ. ಈಗ ಹುಚ್ಚುತನ ಲೆಕ್ಕವಿಲ್ದಂಗೆ ಬರೋದು ಶುರುವಾದ್ಮೇಲೆ ದೇವ್ರಿಗೂ ಬೆಲೆ ಹೊಂಟೋಗಿರೋದು. ಇವಾಗ
ಏನ್ ಹೇಳ್ಬೇಕದ್ ಹೇಳಿದ್ರೆ ಪರವಾಗಿಲ್ಲ, ದೇವ್ರು ಬರ್ಲಿ, ದೇವ್ರ ಸ್ಥಾನದಲ್ಲಿ ಪೂಜೆ ಮಾಡ್ಲಿ. ಓದೋರು ಕಷ್ಟ ಹೇಳ್ತಾರೆ, ಅಪ್ಪ ಏನೋ ಸ್ವಲ್ಪ ಕಷ್ಟ ನಷ್ಟ ನೋಡು ಅಂದ್ರೆ ಏನೋ ಒಳ್ಳೇದಾಗ್ತದ, ಹೋಗವ ದೇವ್ರು ನಂಬು, ಧರ್ಮ ಮಾಡು, ಒಳ್ಳೆಯವರಾಗಿರು ಅಂತ ಹೇಳಿ ಕಳಿಸಿದ್ರು ಸರೋಯ್ತದೆ. ಇವ್ರು ಹಂಗೆ ಹೇಳೋದಿಲ್ವಲ್ಲ. ಬಾಲಕಿ ನಿಮ್ಮವರೇ ನಿಮಗೆ ಮಾಡ್ಸವ್ರೇನು ಶುರುವಾಗವ್ರೆ ಎಲ್ರು. ಓದೋದವ್ರಿಗೆಲ್ಲ ಫಿಟ್ಟಿಂಗ್ ಇಟ್ಟು ಮನೆ ಮುರಿಕೆ ನಿಂತವ್ರೆ ಇವ್ರು. ಎಲ್ರು ಹಂಗ್ಯಾ? ಎಲ್ರು ಹೊರಗಿತ್ರ ಮಾಡ್ಸಾರ? ಅಕ್ಕಪಕ್ಕದ ಮರ ಕುಟ್ಲ ಮಾಡ್ಬಿಡ್ತಾರ? ನಮ್ ಕೊಲ್ಲಕ್ ನಿಂತವ್ರ? ನಮ್ ಸಾಯಿಸೋಕೆ ಕಾದ್ಬಿಟ್ಟವ್ರ? ಹಂಗಾರೆ ಯಾರು ನಮ್ ಹಿತ ಬಯಸಿಲ್ವಾ? ಯಾಕೆ ಆ ಕೆಟ್ಟ ಬುದ್ಧಿ ನಮಗೆ? ಎಲ್ಲ ನಮ್ಮವರೇ ಸರಿ ಇಲ್ಲ, ನಮ್ಮವ್ರು ಯಾರು ಸರಿ ಇಲ್ಲ ಸರ್. ಮೊನ್ನೆ ಯಾರು ಹೇಳ್ತಾವ್ ಟಿವಿಲಿ, ನೀವೇನೇನಿ ನಮ್ಮ ಮನೇಲಿ ಕಷ್ಟ ಆದಾಗ ನಮ್ಮ ನೆಂಟರು ಒಬ್ರು ತಿರಿಕ ನೋಡ್ಲಿಲ್ಲ ಅಂತಾರೆ. ಇವನು ಹೋಗಿದ್ನ ನೋಡಕ್ ಅವ್ರ ಕಷ್ಟ ಇದ್ದಾಗ ಇವನಿಗೆ ಮಾತ್ರ ಎಲ್ಲ ಬರ್ಬೇಕಂತ. ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ದ, ತಿಂಗಳಿಗೆ 16 ಲಕ್ಷ ಸಂಪಾದನೆ ಮಾಡುವ, ಊರಲ್ಲಿ ಸತ್ರು ಬರ್ಲಿಲ್ಲ, ಮದುವೆ ಬರ್ಲಿಲ್ಲ, ಹೋಗಿ ಲಂಬದಗೆ ಕೊಟ್ಟರು ಬರ್ಲಿಲ್ಲ, ಕಷ್ಟ ಅಂದ್ರೂ ಬರ್ಲಿಲ್ಲ. ಲಕ್ ಹೊಡೆದ್ ಮನೆ ಕತ್ಲೆ ನಮ್ಮೂರವ್ರು ಯಾರು ನಾನು ನೋಡಕ್ ಬಂದಿಲ್ಲ ಅಂತಾನೆ. ಯಾಕೆ ಬಂದಾರೋ? ನೀ ಬಂದಿದ್ದ ಅವತ್ತು ಮೆಡೆಗಾರಿಕೆ ಮಾಡುವಾಗ ಏನು ಊರಿಗೆ ಬಂದ್ರೆ ಸೂ ಕೊಳೆ ಆಯ್ತವೆ ಅಂತ ದೇವಸ್ಥಾನದೊಳಕ್ಕೆ ಬರ್ದೆ ನಿಂತಿದ್ದೆ ಈಚೆ. ಈಗ ಲಕ್ಕು ಹೊಡೆದದು ಯಾರು ಬಂದ್ರಪ್ಪ ನಿನ್ ನೋಡಕ್ಕೆ? ಮಾಡಿದ್ದುಣ್ಣೋ ಮಹಾರಾಯ. ಯಾರು ಅನ್ನಕ್ಕೋಸ್ಕರ ಬರುವುದಿಲ್ಲ. ಅವತ್ತು ಮರಿಗೌಡ್ರ ಮನೆಯಲ್ಲಿ ಕರೆದವ್ರ ತಿಥಿಗೆ ಊಟಕ್ಕೋಸ್ಕರ ಬಂದಿಲ್ಲ, ಅವ್ರ ಪ್ರೀತಿಗೋಸ್ಕರ ಬಂದವ್ರು. ತಡೆಯಪ್ಪ ಅವರು ಬಂದಿದ್ರು ನಮ್ಮ ಮನೆಗೆ ಅಂತ. ಎಲ್ಲದಕ್ಕೂ ಅಷ್ಟೇ ಆಗಿರೋದು. ಏನಾಗಿದೆ ಅಂದ್ರೆ ಎಲ್ಕ ಮುಯ್ಯಾಳ್ನೆ ಮಾಡ್ಕೋಬೇಕು. ನಮ್ಮ ಮನೆ ಬರೋದು ನೋಡ್ರಿ, ಹೋದ್ರೆ ನಾವು ಬರ್ತಾರೆ. ಮನೆಯಲ್ಲೋ ಕತೆ ನಡೀತಾ ದರಿ ಕತೆ ಮಾಡ್ತಾವನಿ, ಯಾರೋ ಮುಂಚೆ ಕೂತವನೆ, ಒದ್ದಾಡ್ತಾನೆ, ಸಾಲ ಒದರ್ತಾನೆ, ಆಕಳಿಸ್ತಾನೆ, 20 ಟೈಮ್ ನೋಡ್ತಾನೆ. ನಾನು ನಮ್ಮ ಹುಡುಗನ ಆಡಪ್ಪ ಅಂದ್ಬಿಟ್ಟು ಒಂಚೂರು ಆ ಕಡೆಗೆ ಹೋದೆ, ಮೆಲ್ಗಿಂಚರ ಬಂದ. ಕತೆ ಎಷ್ಟೊತ್ತು ಮುಗಿದು ಸ್ವಾಮಿ ಅಂದ. 1 ಗಂಟೆ ಆಡ್ಬೇಕು ಸ್ವಾಮಿ ಅಂದೆ. ಓಹೋ ಅಷ್ಟೊತ್ತು ಗಂಟೆ ಮಾಡು ಕೇಳಿದಾರೋ ಅಂದ. ಹ್ಞೂ ಕಣಪ್ಪ, ನಿಮ್ದು ಮನೆ, ನೀವು ಇದೇ ಮನೆಯವರ ಅಂದೆ. ಇಲ್ಲ ನಮ್ದು ಅಲ್ಲಿ ಮೇಲೆ ಮನೆ ಅಂದ. ಯಾಕೆ ಕೂತ್ಕೋಕ್ ಆಯ್ತಿಲ್ವಾ ಅಂದೆ. ಆಗೋಲ್ತು, ನಡ ಏಟ ಆಗ್ಬಿಟ್ಟಿತ್ತು 30 ವರ್ಷದಲ್ಲಿ, ಆಗೋಲ್ತು ಹಿಂಸೆ ಅಂದ. ಮಂತ್ ಹೋಗಿ ಮನೆ ಕಳಿ ಇದ್ಯಾಕೆ ಕೂತಿದ್ದೀರಿ ಅಂದೆ. ಅಯ್ಯೋ ನಮ್ಮ ಅಪ್ಪನ ಹತ್ರಕ್ಕೆ ಬಂದವನ್ ಕಣಪ್ಪ, ನಾನು ಹೊಂಟೋದ್ರೆ ನಮ್ಮ ಅಪ್ಸತ್ವದಾಗ ಇವ್ರು ಬರ್ದೇ ಹೋಯ್ತಾರೆ ಅಂದ ಅವನು. ಆಗನ್ನಿಸ್ತು ಇವನ್ ಕತೆ ಕೇಳೋ ಕೂತು ಮುಯ್ಯಾಳು ಮಾಡ್ಕೋಕೆ ಪುಣ್ಯ ಆತ್ಮ ಎಷ್ಟು ಒದ್ದಾಡ್ತಾವ್ ನೋಡಪ್ಪ ಅಂತ. ಈ ಜಗತ್ತಲ್ಲಿ ಪ್ರೀತಿಗೆ ಒಲಿತಾರೆ ಹೊರತು ಜನ ಕೋಪಕ್ಕೆ ದ್ವೇಷಕ್ಕೆ ಒಲಿಯೋದಿಲ್ಲ. ಬಿಗ್ ಬಾಸ್ಗೆ ಹನುಮಂತಂಗೆ 5 ಕೋಟಿ ಓಟ್ ಹಾಕ್ಬಿಟ್ಟವ್ರೆ. ಸರಳತೆಗೆ, ಪ್ರೀತಿಗೆ. ಜಾತಿ ನೋಡ್ ಹಾಕಿಲ್ಲ, ದ್ವೇಷ ನೋಡ್ ಹಾಕಿಲ್ಲ. ಬರೀ ಆಟ ಎಲ್ಲ ಅಂತಾರೆ, ಅವ್ರಿಗಿಟ್ಟು ಚೆನ್ನಾಗಿ ಆಡಿದ್ರು ಅವ್ರ್ಯಾಕೆ ಗೆಲ್ಲಿಲ್ಲ. ಬರೀ ಆಟ ನೋಡುದಿಲ್ಲ ಜನ, ಅದು ಗ್ರಾಮ ಇರ್ಬೇಕು ನಮಗೆ. ಬರೀ ಕಲೆ ನೋಡುದಿಲ್ಲ. ಉಮೇಶ್ ಶರೀಕತೆ ಚೆನ್ನಾಗಿ ಮಾಡ್ತಾನೆ ಅಷ್ಟೇ, ಬುದ್ಧಿ ಒಂಚೂರು ಚೆನ್ನಾಗಿಲ್ಲ ಅಂದ್ರೆ ಯಾರೊಪ್ಪರು ಎಲ್ಲರ ಕೆಲವು ಹೋಲಿಸ್ಕಾಗಲ್ಲ ಬಿಡ್ರಿ. ಈಗ ನಾನು ಬರುವಾಗ ಶ್ರೀನಣ್ಣ ನಮ್ಮ ದೊಡ್ಡಪ್ಪನ ಮಗೊಬ್ಬ ಏನು ಮೈಕ್ ಹಿಡ್ಕ ಊರಿಗೆಲ್ಲ ಹೇಳ್ತಾನೆ, ದೊಡ್ಡ ಮನ್ಸ ಅವನು, ಒಂಚೂರು ಒಳ್ಳೆ ಬುದ್ಧಿ ಕಲ್ತಿಲ್ಲ ಅಂತ ನನ್ನ. ಯಾಕೆಂದ್ರೆ ಮೊನ್ನೆ ರಾತ್ರಿ ಕ್ಯಾರ್ಪೇಟೆಗೆ ಬಂದಿವ್ನಿ, 1,000 ಫೋನ್-ಪೇ ಮಾಡು ಅರ್ಜೆಂಟು ಅಂತ ಮಾಡ್ಲಿಲ್ಲ. ಅದಕ್ಕೆ ಬಾರಲ್ಲಿ ಕೂತ್ಕ ಕುಡಿದ್ಬಿಟ್ಟವನೆ ಬಿಟ್ಟಾರ ಅವರು. ಅವ್ನು ಕೇಳ್ದಾಗ 1,000 ಹಾಕಿದ್ರು. ಇವತ್ತು ಅನ್ನುವ ನಮ್ಮಣ್ಣ ಫೇಮಸ್ಸು ಕರ್ನಾಟಕಕ್ಕೆ ಅನ್ನುವ. ಏನಪ್ಪ ಮಾಡುವ ನಮ್ಮ ಮನೆ ಬರ ಅಂದ್ರೆ ಸ್ವಾರ್ಥಕ್ಕೆ ಮನೆ ಮುರಿತಾರೆ. ಬಾಮೈದನ್ನ ಚೆನ್ನಾಗ ಲವ್ ಮಾಡ್ತಿದ್ದೆ, ಇದನ್ನ ತೀರ್ಸವನೆ ಅವ್ರ ಮಾವನೇ ಹಬ್ಬದ ನಮ್ಮ ಮಾವನೇ ತೀರ್ಸ್ಬಿಟ್ಟಲ್ಲ ಅಂತ. ಮದುವೆ ಆಗ್ತೀನಿ ಅಂದ. ನಾನಂದೆ ಲವ್ ಮಾಡಿ ಮದುವೆ ಹಾಕಿಲ್ಲ ಮಗ ಅಂದೆ. ಲವ್ ಮಾಡ್ತಿದ್ರೆ ನಮ್ಮ ಮಾವನೇ ನಮ್ಮ ಮನೆ ಹಾಳು ಮಾಡ್ದ ಅಂತ ನೋಡಿ. ಎಲ್ಲೆಲ್ಲ ಅವರ ಶತ್ರುಗಳು ಜಗತ್ತಲ್ಲಿ, ಎಲ್ಲೆಲ್ಲ ಶತ್ರುಗಳು. ಲೈವಲ್ಲಿ ಹೋಗ್ಲಿ ಕೇಳಿಸ್ಕೋಬೇಕು ಮಾದೇವಣ್ಣ ಎಲ್ಲೊಂದು. ಅದಕ್ಕೆ ಶತ್ರುಗಳು ಅಂದ್ರೆ ನಾವು ಎಲ್ರನ್ನೂ ನಾವ್ಯಾಕೆ ಶತ್ರುಗಳು ಅನ್ಕೊಳ್ಳವ. ಅವರಲ್ಲಿ ನಮ್ಮ ಬಗ್ಗೆ ಕೆಡಕ್ತನ ಇದ್ರೆ ಅವ್ರು ಅನುಭವಿಸ್ತಾರೆ. ನಾನು ಮಾತ್ರ ಯಾರನ್ನೂ ಕೆಡಕ್ತನ ಬಯಸೋದು ಬೇಡ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿತೀವಲ್ಲ, ಶತ್ರು ಬಾಧೆ ನಿವಾರಣೆ ಮಾಡು ಅಂತ. ಶತ್ರು ಬಾಧೆ ನಿವಾರಣೆ ಮಾಡು ಅಂದ್ರೆ ನನ್ನ ಶತ್ರು ಸತ್ತೋಗ್ಲಿ ಅಂತಲ್ಲ, ಅವನ ಗುಣ ಸರಿ ಹೋಗ್ಲಿ ಅಂತ. ನಮ್ಮ ದೊಡ್ಡಪ್ಪನ ಮಗ ಸ್ವಾಮಿ ಏನ್ ನನ್ನ ಬಾಯಿಗೆ ಬಂದಂಗೆ ಬೈತಾನೆ. ಭಗವಂತ ದೇವ್ರೆ ಅವನಿಗೋಸಿ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಬೇಕು. ಅವ್ನು ಹೋಗ್ಬಿಡ್ಲಿ, ಅವ್ನು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ಲಿ, ಇದು ದ್ವೇಷ ಇದು. ಆದ್ರೆ ಇದು ನಿಜವಾದ ಭಕ್ತಿ. ಯಾಕಿಷ್ಟು ಮಾತು ಹೇಳಿದೆ ಗೊತ್ತಾ? ಕೃಷ್ಣ ಪ್ರತ್ಯಕ್ಷ ಆದ, ಅದಕ್ಕೆ ಹೇಳಿದೆ. ಪ್ರತ್ಯಕ್ಷ ಅಂದ್ರೆ ಇದ್ದಕ್ಕಿದ್ದಂತೆ ಶೂನ್ಯ ಜಾಗದಲ್ಲಿ ಸೃಷ್ಟಿಯಾದ ಭಗವಂತ. ಕಂಡಾಕ್ಷಣ ಧರ್ಮನಂದನ ಕೈ ಜೋಡಿಸಿದ. ಅಚ್ಯುತ, ಕೇಶವ, ಮುಕುಂದ, ಕೃಷ್ಣಯ್ಯ, ಪಾಂಡವರ ಪಾಲಿನ ಜೀವವು, ಜೀವಮಾನವು, ಜೀವನವು ಎಲ್ಲ ನೀನೇ ಆಗಿರುವೆ ನನ್ನಪ್ಪ. ಧರ್ಮಜ, ಇದೇನಿದು? ಅದೆಷ್ಟು ಬಾರಿ ಹೊಗಳುವೆ ನನ್ನ ಕಂದ. ಇರಲಿ,
ಈಗ ನನ್ನ ಕರೆದ ಕಾರಣವೇನು, ಬಂದೊದಗಿರುವ ಸಮಸ್ಯೆ ಏನು? ಭಗವಂತ, ಪೂಜ್ಯರಾದ ನಾರದ ಮುನಿಗಳ ಆಜ್ಞೆಯಂತೆ ಪಿತೃವಾದ ಪಾಂಡುರಾಜ ಸ್ವರ್ಗದಲ್ಲಿ ಸ್ಥಾಪಿತವಾಗಲಿ ಅಂತೇಳಿ ರಾಜಸೂಯಾಗಕ್ಕೆ ಮುನ್ನುಡಿ ಬರೆದಿದ್ದೇನೆ, ನಿಜವಷ್ಟೇ. ತಮ್ಮಂದಿರ ವಿಜಯದಲ್ಲೂ ನಿನ್ನ ಶಕ್ತಿ ಇದೆ, ನಿನ್ನ ಬಲವಿದೆ, ನಿನ್ನ ತಂತ್ರಗಳಿದ್ದಾವೆ. ಆದರೀಗ ಈ ಯಾಗಕ್ಕೆ ಒಂದು ಕುತ್ತು ಬಂದೊದಗಿದೆ ನನ್ನಪ್ಪ. ಅದಕ್ಕೆ ಕೃಷ್ಣ ಹೇಳುತ್ತಿದ್ದಾನೆ, ಏನು ಯಾಗಕ್ಕೆ ಆಘಾತವೇ, ತೊಂದರೆಯೇ? ಏನು ಧರ್ಮಜ, ದವಸ ಧಾನ್ಯಗಳಿಗೆ ಕೊರತೆಯೇ, ನಗನಾಣ್ಯಗಳ ಕೊರತೆಯೇ, ಅಥವಾ ಬರಬೇಕಾದ ಋಷಿಮುನಿಗಳ ಯಾರಾದರೂ ಬಂದಿದ್ದಾರೆ ಅಥವಾ ಇಲ್ಲವೇ, ನಿನ್ನ ಸಂಬಂಧಿಕರು ಬರಲಿಲ್ಲವೇ, ಅಥವಾ ವೈರಿಗಳ ಚಿಂತೆಯೇ? ಭಗವಂತ ಕೃಷ್ಣ, ನಿನ್ನ ಕೃಪೆಯಿಂದ ಅದ್ಯಾವ ಚಿಂತೆ ಕೂಡ ನನಗಿಲ್ಲ. ಎಲ್ಲರೂ ನನ್ನ ಹಿತ ಬಯಸೋರೆ, ಯಾರೂ ಶತ್ರುಗಳಿಲ್ಲ. ಆದರೆ ಇಲ್ಲಿ ಶುಚಿತ್ವದ ಕೊರತೆ. ಲಕ್ಷೋಪಲಕ್ಷ ಸಾಧು ಸಂತರು ಸೇರಿರುವ ಈ ತಾಣದಲ್ಲಿ ಯಾರಿಂದಲಾದರೂ ಎಂಜಲು ಲೋಪವಾದರೆ ಮಾಡುವ ಯಾಗವು ನಿರುಪಯುಕ್ತ ಅಂತೇಳಿ ದೌಮ್ಯ ಮಹರ್ಷಿಗಳು ಹೇಳಿದ್ದಾರಪ್ಪ. ಈಗ ಯಾಗವೂ ನಡೀಬೇಕು, ಈ ಲಕ್ಷಾಂತರ ಜನರು ಇಲ್ಲೇ ಇರಬೇಕು, ಈ ಜಾಗ ಶುಚಿಯಾಗಿರಬೇಕು. ಇದಕ್ಕೇನು ಮಾಡಬೇಕೀಗ? ಅದಕ್ಕೆ ಭಗವಂತ ಕೃಷ್ಣ ಹೇಳ್ತಿದ್ದಾನೆ, ಧರ್ಮಜ, ಇಷ್ಟೇ ತಾನೇ ನಿನ್ನ ಚಿಂತೆ. ಹಾಗಿದ್ಮೇಲೆ ಕೇಳು, ಈ ಜಾಗವೂ ಶುಚಿಯಾಗಿರಬೇಕು, ಲಕ್ಷಾಂತರ ಸಾಧು ಶರಣರು ಇಲ್ಲೇ ಇರಬೇಕು, ಯಾಗಕ್ಕೆ ಯಾವುದು ತೊಂದರೆ ಆಗಬಾರದು. ಅಂದ್ರೆ ಮಹಾಪುರುಷನ ಕರೆ ತರುವ, ಮಹಾಪುರುಷನ ಕರೆ ತರುವ ಯಾಗಕ್ಕೆ ಧರ್ಮಜ ಕೇಳು ಎಲ್ಲನು. ಮಹಾಪುರುಷನ ಕರೆ ತರುವ ಯಾಗಕ್ಕೆ ಧರ್ಮಜ ಕೇಳು ಎಲ್ಲನು. ಬಂದರೆ ಆ ಮಹನೀಯನು, ಬಂದೊಡೆ ಆ ಮಹನೀಯನು ತಾ ಚಿಂತೆಯು ದೂರವ ಮಾಡುವನು, ಪರಮಾಡುವ ಮಹಾಪುರುಷನನು, ಪರಮಾಡುವ ಮಹಾಪುರುಷನನು. ಧರ್ಮರಾಯ, ಚಿಂತೆನೆ ಮಾಡಬೇಡ, ಈ ಯಾಗವೂ ನಡೀಬೇಕು, ಯಾವುದೇ ಲೋಪದೋಷಗಳಾಗಬಾರದು. ಅಂದ್ರೆ ಒಬ್ಬ ಮಹಾಪುರುಷ ಇದ್ದಾನೆ, ಅವನನ್ನು ಕರ್ಕೊಂಬಂದ್ರೆ ಸಾಕು. ಅವನು ಎಲ್ಲಿದ್ರೂ ಕೂಡ ಆ ಜಾಗ ಸದಾ ಶುದ್ಧವಾಗಿರುತ್ತೆ. ಅವನು ಬಂದ್ರೆ ಯಾವುದೇ ಎಂಜಲು ಲೋಪದೋಷಾದಿಗಳು ತಟ್ಟೋದಿಲ್ಲ. ಅವನು ಬಂದಿಲ್ಲಿ ಕುಳಿತರೆ ಸಾಕಪ್ಪ. ಧರ್ಮರಾಯ ಹೇಳ್ತಿದ್ದಾನೆ, ಸ್ವಾಮಿ, ಒಬ್ಬ ಮಹಾಪುರುಷ ಈ ಯಾಗಕ್ಕೆ ಬಂದ್ರೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಎಂಜಲು ಲೋಪದೋಷವಿಲ್ಲ ಅಂತಿದ್ದೀರಲ್ಲ, ಯಾರ ಮಹಾನುಭಾವ, ಎಲ್ಲಿದ್ದಾನೆ? ಅವನನ್ನು ಕರೆತರೋ ಬಗೆ ಹೇಗೆ? ಯಾರಿಂದ ಅವನನ್ನು ಕರೆತರಲಿಕ್ಕೆ ಸಾಧ್ಯ? ಸ್ವಲ್ಪ ತಿಳಿಸ್ಕೊಡಿ ಸ್ವಾಮಿ. ಅಂದ್ರೆ ಭಗವಂತ ಹೇಳ್ತಿದ್ದಾನೆ, ಅಪ್ಪ, ಉತ್ತರ ದಿಕ್ಕಿನ ಮಹೋನ್ನತ ಪರ್ವತ, ಹಿಮಾಲಯದ ಉತ್ತರದಲ್ಲಿರುವ ಮಾನಸ ಸರೋವರ, ಮಾನಸ ಸರೋವರದ ಸನಿಹ ಕಾನನದಲ್ಲಿರುವನು ಮಹನೀಯ ಶಿವಭಕ್ತ, ಅಪ್ರತಿಮ ವೀರ ಪುರುಷ ಮೃಗ. ಮುಕ್ತಾಯ ಕೊಡ್ಬೇಕಿಲ್ಲಿ, ವಾಟ್ಸಪ್ ಅಲ್ಲಿ ಕೊಡೋದಲ್ಲ. ಪುರುಷಾಮೃಗ ಅನ್ನೋ ಮಹಾನುಭಾವ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತ, ಪಕ್ಕದಲ್ಲಿ ಮಾನಸ ಸರೋವರ, ಸರೋವರದ ಸನಿಹದಲ್ಲಿರ್ತಕ್ಕಂಥ ಒಂದು ಕಾನನ, ಆ ಕಾಡಲ್ಲೊಬ್ಬ ಇದ್ದಾನೆ ಮಹಾಶಿವ ಭಕ್ತ, ಅವನ ಹೆಸರು ಪುರುಷಾಮೃಗ ಅಂತ. ಪುರುಷ ರೂಪದಲ್ಲಿರ್ತಕ್ಕಂಥ ಅವನಲ್ಲಿ ಜಗತ್ತಿನಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೋ ಅಷ್ಟೆಲ್ಲ ಪ್ರಾಣಿಗಳ ಬುದ್ಧಿ ಬಲವಿದೆ, ದೇಹ ಬಲವಿದೆ. ಆನೆಯಂತೆ ಕಾದಾಡಬಲ್ಲ, ವ್ಯಾಘ್ರನಂತೆ ಎರಗಬಲ್ಲ, ಶಾರ್ದೂಲನಂತೆ ಸುತ್ತಬಲ್ಲ ಅಂತ ಮಹಾನುಭಾವನನ್ನ ನೀ ಕರೆತಂದರೆ ಈ ಯಾಗ ನಿರ್ವಿಘ್ನವಾಗಿ ನಡೆಯುತ್ತದೆ. ಧರ್ಮಜ ಹೇಳ್ತಿದ್ದಾನ, ಯಾರವನು ಪುರುಷಾಮೃಗ, ಅವನ ವಿಚಾರವನ್ನೇ ಕೇಳಿದ್ದಿಲ್ಲ ಸ್ವಾಮಿ, ಕರೆತರೋಣ. ಆದರೆ ಕರೆತರುವ ಬಗೆ ಹೇಗೆ? ಕರೆತರಲು ಯಾರು ಶಕ್ತರು? ನಾನೇ ಹೋಗಬೇಕೆ ಅಥವಾ ಸಹೋದರೊಡಗೂಡಿ ಹೋಗಬೇಕೆ? ಯಾರಿಂದ ಸಾಧ್ಯ ಅಂದ್ರೆ ಆಗ ಕೃಷ್ಣ ಹೇಳ್ತಿದ್ದಾನೆ, ಅಪ್ಪ, ನಿನ್ನಿಂದ ಆ ಕಾರ್ಯ ಸಾಧ್ಯವಿಲ್ಲ.
ಆ ಮಹಾಶಿವಭಕ್ತನನ್ನ ಕರಿಬೇಕು ಅಂದ್ರೆ ಶಿವಭಕ್ತನೇ ಆಗಬೇಕು. ನಿನ್ನ ತಮ್ಮಂದಿರಲ್ಲಿ ಶಿವಭಕ್ತನು ಮಹಾಬಲಶಾಲಿಯೂ ಸತಗತ್ರಾಣನಾದಂಥ ಭೀಮ ಇದ್ದಾನಲ್ಲ, ಅವನಿಂದ ಮಾತ್ರ ಕರ್ತರಲಿಕ್ಕೆ ಸಾಧ್ಯ. ಕರ್ತರೋದು ಅಂದ್ರೆ ಹಾಗೆ ಕಾದಾಡಿ ತರ್ಲಿಕ್ಕಾಗೋದಿಲ್ಲ. ಅವನ ಜೊತೆ ಯುದ್ಧ ಮಾಡೋ ಶಕ್ತಿ ನಿಮಗೆ ಯಾರಿಗೂ ಇಲ್ಲ, ನನಗೂ ಇಲ್ಲ. ಅವನನ್ನ ಬೇಡಿ ಕರ್ಕೊಂಡು ಬರಬೇಕೀಗ. ವಿನಮ್ರನಾಗಬೇಕು, ಪಾದ ಹಿಡಿಬೇಕು. ಅವನನ್ನು ಒಪ್ಪಿಸಿ ಕರೆತಂದರೆ ಮಾತ್ರ ನಿನ್ನ ಯಾಗ ನಡೀಲಿಕ್ಕೆ ಸಾಧ್ಯ ಅಂದ್ರೆ ಹೌದೇ? ಹಾಗಿದ್ರೆ ಈಗಲೇ ನನ್ನ ತಮ್ಮನ್ನು ಬರಮಾಡ್ತೇನೆ. ಭೀಮಾ ತಮ್ಮ ಎಲ್ಲಿದ್ದೀಯೋ ಅಂದ್ರೆ ಅಣ್ಣ ಎನ್ನುತ್ತಲಿ ಅಬ್ಬರಿಸುತ್ತಲಿ ಬಂದನಾಗಲಿ ಭೀಮಾ. ಅಣ್ಣ ಎನ್ನುತ್ತಲಿ ಅಬ್ಬರಿಸುತ್ತಲಿ ಬಂದನಾಗಲಿ ಭೀಮಾ. ಕೌಬೋದಿಗ ಹೃದಯ ಬೀಸುತ್ತಾ ಬಂದನಾಗಲಿ ಭೀಮಾ. ಬಂದನಾಗ ಜಗಜಟ್ಟಿ ಬಡತಟ್ಟಿ ಉರಿ ಬೀಸಯ ಉಚ್ಚಿಟ್ಟೆ. ಸಸಗಜ ತಾಣ ಪ್ರಪಂಚನ ಕುವರ ಭೀಮಂತ ಬಂದ. ಬಂದನಾಗ ಭೀಮ ಕಲಿ ಭೀಮ ವಾಯುನಂದನ ಬಂದನೋ. ಸತಗಜತ್ರಾಣ ಮಹನೀಯ ಬಂಡಿ ಬಂಡಿ ಅನ್ನವನುಂಡು ಬಂಡ ಬಕನನ್ನು ಸಂಹಾರ ಮಾಡಿದಂಥ ದೋರ್ದಂಡ. ಸತಗಜತ್ರಾಣ ಅಂದ್ರೆ 100 ಆನೆ ಬಲ ಉಳ್ಳವನು. ವಾಯುನಂದನ ಬಲಸಾಲಿ ಜಗಜ್ಜಟ್ಟಿ ತೊಡೆತಟ್ಟಿ ಉರಿ ಮೀಸೆಯ ಕಲಿ ಭೀಮ ಬಂದು ಅಗ್ರಜ ನಿನಗೆ ವಂದನೆ. ಭಗವಂತ ಪರಮಾತ್ಮ ಕೃಷ್ಣ ಇದೋ ನಿನ್ನ ಪಾದಾರವಿಂದಗಳಿಗೆ ವಂದನೆ. ಅಣ್ಣ, ಯಾಗದ ಕಾರ್ಯದಲ್ಲಿ ಮಗ್ನನಾಗಿದ್ದ ನನ್ನನ್ನು ಆತುರಾತುರವಾಗಿ ಬರಮಾಡಲು ಕಾರಣವೇನಣ್ಣ? ಈ ತಮ್ಮನ ಮೇಲದೆಷ್ಟು ಅಭಿಮಾನ ಪ್ರೀತಿ ನಿನಗೆ. ನನ್ನನ್ನು ನೋಡದೆ ನಿನ್ನ ಮನಸ್ಸಿಗೆ ಸಮಾಧಾನವಿಲ್ಲವೇ ಅಣ್ಣ? ಭೀಮಾ, ಈಗ ನಿನ್ನನ್ನು ಬರಮಾಡಿದ್ದು ಅದಕ್ಕೊಂದು ಬಲವಾದ ಕಾರಣವಿದೆ ತಮ್ಮ. ಲಕ್ಷಾಂತರ ಸಾಧು ಶರಣರ ಸಮೂಹವೇ ತುಂಬಿರುವ ಈ ಯಾಗದಲ್ಲಿ ಅಶುಚಿತ್ವದು ಕಾಡುತ್ತಿದೆ. ಶುಚಿತ್ವಕ್ಕೆ ಕೊರತೆ ಇದೆ. ತಿಂದುಳಿದ ಎಂಜಲು ಉಚ್ಚಿಷ್ಟದಿಂದಾಗಿ ಈ ಜಾಗ ನೈರ್ಮಲ್ಯವಾಗಿದೆ. ಇದನ್ನು ಕಾಪಾಡಬೇಕಾದರೆ ಮಹಾಪುರುಷನೋರ್ವರನ್ನ ಕರೆತರಬೇಕು. ಏನಣ್ಣ, ಯಾಗ ನಡೆಯಲು ಲಕ್ಷೋಪಲಕ್ಷ ಸಾಧು ಶರಣರು ಈಗಾಗಲೇ ಬಂದು ಇಂದ್ರಪ್ರಸ್ಥದಲ್ಲಿ ಬೀಡು ಬಿಟ್ಟಿದ್ದಾರೆ. ಹೀಗಿರುವಾಗ ಮತ್ತೊಬ್ಬ ಮಹಾನುಭಾವ ಎಲ್ಲಿದ್ದಾನವನು? ಯಾಕೆ ಕರ್ತರಬೇಕು? ಹೊಡೆದಾಡ್ತರಬೇಕೆ? ಹಿಡಿದು ಕಟ್ಟು ತರಬೇಕೆ? ಒತ್ಕೊಂಡು ಬರಬೇಕೆ ಅಂದ. ಕೃಷ್ಣ ಅಂತಾನೆ, ಭೀಮಾ ಸ್ವಲ್ಪ ಸಮಾಧಾನ. ಹಾಗೆಲ್ಲ ಹಿಡಿತಕ್ಕೆ ಸಿಗೋನಲ್ಲ ಅವನು. ನೀನು ಬೇಡ ಕರ್ತರಬೇಕು. ಅಣ್ಣ, ಬೇಡಿ ಕರೆ ತರುವ ಕೆಲಸ ನನಗಾಗೋದಿಲ್ಲ, ಬೇರೆ ಯಾರನ್ನಾರು ಕಳಿಸುವ. ಕೈಗಿ ಮುಗಿಗೆ ಆಗೋದಿಲ್ಲ ನಮ್ಮ ಕೈಲಿ. ಕೆಲವರು ಕೈ ಮುಗಿತಾರೆ, ನಮ್ಮ ಕೈಲಿ ಆದದ ಆಗೋದಕ್ಕೆ ಆಗೋ ಕೆಲಸವೇ ಅಲ್ಲ. ಯಾರೋ ನಮ್ಮ ಹುಡುಗ ಕೆರಗೊಳಲ್ಲಿ ಸಿಕ್ಬಿಟ್ಟು ಮನ್ನಂದ, ಫೇಮಸ್, ಚೆನ್ನಾಗಿ ಫೇಮಸ್ ಆಗಿದೆಯಣ್ಣ, ನನ್ನ ಮಾತು ಕೇಳು, ನಮ್ಮ ಪಕ್ಷಕ್ಕೆ ಟಿಕೆಟ್ ಕೊಡಿಸ್ತೀನಿ, ನೆಕ್ಸ್ಟು ತಾಲೂಕ್ ಪಂಚಾಯತಿಗೆ ನಿಂತ್ಕೊಬಿಡು ಅಂತ. ನಾನಂದೆ, ಎಷ್ಟು ಹೊಟ್ಟೆ ಕಿಚ್ಚಪ್ಪ ನಿನಗೆ ನನ್ನ ಮೇಲೆ ಅಂದೆ. ಏನು ಹಿಂಗೆ ಮಾತಾಡ್ತೀಯಲ್ಲಣ್ಣ? ನಾನು ನನ್ನ ತಾಲೂಕ್ ಪಂಚಾಯತ್ ಮೆಂಬ್ರು ಮಾಡಮ್ಮ ಅಂದರೆ ಹೊಟ್ಟೆ ಕಿಚ್ಚು ಅಂತೀಯಲ್ಲ. ಮತ್ತೆ ಹೊಟ್ಟೆ ಕಿಚ್ಚೆ ಅಲ್ಲ ಕಣೆಯ. ಕರೆದು ಬೆಂಗಳೂರವರು, ರಾಮನಗರದವರು, ಚನ್ನಪಟ್ಟಣದವರು, ಕೋಲಾರದವರು, ಬಂಗಾರಪೇಟೆಯವರು, ತುಮಕೂರವರು, ಹಾಸನದವರು ಹರಿಕತೆ ಮಾಡಿಸ್ಬಿಟ್ಟು ದಾಸರೇ ಅಂತ ಕಾಸು ಕೊಟ್ಬಿಟ್ಟು ಕಾಲು ಬೀಳ್ತಾ ಕೂತವ್ರೆ. ನೀನು ನನ್ನ ಕಾಲು ಬೀಳ್ಸೋಕೆ ನಿಂತಿದ್ಯಲ್ಲ, ನೀನೇ ಅಂತಂದಿರ್ಬಹುದು. ಹೋಗಿ ನೀನೇ ಬೀಳೋಗು ಅಂದೆ ನಾನು. ಅದಕ್ಕೆ ನಾವೆಲ್ಲ ಬೀಳೋಕ್ಕಾಗಲ್ಲ, ಎಲ್ಲರ ಕೈಲೂ ಎಲ್ಲ ಕೆಲಸನೂ ಆಗಲ್ಲ. 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂದರು. ಮಾನ ಮರ್ಯಾದೆ ಘನತೆ ಎಲ್ಲ ಬಿಟ್ಟು ನಿಂತ್ಕೋಬೇಕು. ಒಂದೊಂದ್ಸಲ ಕೆಟ್ಟ ರಾಜಕಾರಣದೊಳಗೆ ಬದುಕಬೇಕಾದ್ರೆ ಬಹಳ ಕಷ್ಟ ಇರ್ತದೆ. ಎಲ್ಲರೂ ಮುಟ್ಟಲ್ಲ, ಪಾದ ಮುಟ್ಟಲ್ಲ. ಯಾಕೆ? ಕೆಲವರು ನಮಸ್ಕಾರ ಮಾಡೋದು ಯಾತಕ್ಕೆ? ಹಿರಿತನಕ್ಕೆ, ಅಥವಾ ಮಠಾಧಿಪತಿಗಳಿಗೆ, ಒಬ್ಬ ಕಲಾವಿದನಿಗೆ, ಒಬ್ಬ ದಾರ್ಶನಿಕನಿಗೆ, ಒಬ್ಬ ಸಾಧಕನಿಗೆ ಪಾದ ಮುಟ್ತಾರೆ. ಸುಮ್ಮನೆ ಯಾರ್ಯಾರ ಕಾಲ ಕಟ್ಟೋದಿದೆಯಲ್ಲ, ಯಾಕೆ ಆ ಕೆಲಸ ಬೇಕು? ಆಲೋಚಿಸಬೇಕು. ನಾನು ಒಬ್ಬ ವ್ಯಕ್ತಿ ಪಾದ ಮುಟ್ಟಬೇಕಂದ್ರೆ ಆ ವ್ಯಕ್ತಿ ಸ್ವಲ್ಪ ಯಾವುದಾದ್ರೂ ವಿಚಾರದಲ್ಲಿ ನನಗಿಂತ 1 ಸ್ಥಾನ ಎತ್ತರದಲ್ಲಿರಬೇಕು. ಅವನು ಮುಟ್ಟುವ, ಪಾದ ಮುಟ್ಟುವ. ಅವನು ವಯಸ್ಸಲ್ಲಿ ಚಿಕ್ಕೋನಾದ್ರೂ ಪರವಾಗಿಲ್ಲ, ವಯಸ್ಸು ಮುಖ್ಯ ಬರೋದಿಲ್ಲ ಇಲ್ಲಿ, ವ್ಯಕ್ತಿತ್ವ ಬಹಳ ಮುಖ್ಯ ಬರುತ್ತದೆ. ಅದಕ್ಕೆ
ಭೀಮ ಹೇಳ್ತಾನಂತೆ, ಬೇಡಿ ಕರೆತರೋ ಕೆಲಸ ನಮ್ಮ ಕೈಲಾಗೋದಿಲ್ಲ, ಅರ್ಜುನನೋ ನಕುಲ ಸಹದೇವನೋ ಕಳಿಸು ಅಂತ. ಆಗ ಇಲ್ಲಪ್ಪ, ಶಿವಭಕ್ತನನ್ನ ಕರೆತರಲು ಶಿವಭಕ್ತನೇ ಆಗಬೇಕಾಗಿರೋದ್ರಿಂದ ಕಂದ, ನೀನು ಈಗಲೇ ಉತ್ತರ ದಿಕ್ಕಿಗೆ ತಿರುಗಿ ಹಿಮಾಲಯ ಪರ್ವತಕ್ಕೆ ಹೋಗಿ ಆ ಮಾನಸ ಸರೋವರದ ಪಕ್ಕದಲ್ಲಿರ್ತಕ್ಕಂಥ ಕಾನನದಿಂದ ಮಹನೀಯನಾದ ಪುರುಷಾಮೃಗ ಮಹಾಶಿವಭಕ್ತ ಅವನನ್ನ ಕರ್ತರಬೇಕಪ್ಪ. ಹೋಗಿ ಬರ್ತೀಯಾ ಕಂದ? ಅಣ್ಣನ ಆಜ್ಞೆ ಮೀರ್ತೀಯಾ? ಓಹೋ ಅಣ್ಣ, ಈ ಜಗತ್ತಿನಲ್ಲಿ ನನ್ನ ಅಣ್ಣನ ಆಜ್ಞೆ ಮೀರುದು ಒಂದೇ, ಪ್ರಾಣ ಬಿಡೋದು ಒಂದೇ. ಆಗಲಿ ಅಣ್ಣ, ಭಗವಂತ ಕೃಷ್ಣನ ಆಶೀರ್ವಾದ, ನಿನ್ನ ಪ್ರೀತಿ ನನ್ನ ಮೇಲಿದ್ರೆ ಆ ಪುರುಷಾಮೃಗನನ್ನು ನಾನು ಕರ್ತರ್ತೇನೆ ಅಂತೇಳಿ ಅವರಿಬ್ಬರ ಆಶೀರ್ವಾದವನ್ನು ಪಡೆದು ಪುರುಷಾಮೃಗವನ್ನು ಕರ್ತರಲಿಕ್ಕೆ ಹೊರಟಿದ್ದಾನೆ ಭೀಮಣ್ಣ. ಇದೇ ಸಂದರ್ಭದಲ್ಲಿ